ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕೀ ಮೊಬೈಲರ್ಸ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ರ್ಯಾಂಕ್ ಬೂಸ್ಟರ್ 2 ಅಂದರೆ ಮಾಕ್ ಟೆಸ್ಟ್ 2 ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇನ್ ಕೆಮಿಸ್ಟ್ರಿಲಿ ಏನು ಬರ್ಬೋದು ಅಂತ ತೊಗೊಬಂದಿದ್ದೀನಿ. ಓಕೆ, ಸೊ ಇನ್ನು ಯಾರೆಲ್ಲ ರ್ಯಾಂಕ್ ಬೂಸ್ಟರ್ 1 ನೋಡಿಲ್ಲ ಅದನ್ನು ನೋಡ್ಕೊಬನ್ನಿ, ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಬನ್ನಿ ಆಗಿದ್ರೆ ಸ್ಟಾರ್ಟ್ ಮಾಡೋಣ. ನಾನು ಒಂದೊಂದು ಕ್ವಶನ್ಗೂ ಟೈಮರ್ ಇಟ್ಕೊಂಡು ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಓಕೆ, ನಿಮ್ಗೆ ಅನ್ನಿಸ್ಬೋದು ಸರ್ ನಿಮಗೆ ಒಂದೊಂದು ಕ್ವಶನ್ಗೆ 1ಗಿಂತ ಜಾಸ್ತಿ ತೊಗೊಂಡಿದ್ದೀರಾ ಟೈಮ್ ಅಂತ. ಸೊ ಡೋಂಟ್ ವರಿ, ಬಿಕಾಸ್ ಒಂದೊಂದು ಕ್ವಶನ್ನ ವಿ ಕ್ಯಾನ್ ಸಾಲ್ವ್ ವಿತಿನ್ 30 ಸೆಕೆಂಡ್ಸ್ ಅಲ್ವಾ. 30 ಸೆಕೆಂಡ್ಸ್, 20 ಸೆಕೆಂಡ್ಸ್, 40 ಸೆಕೆಂಡ್ಸ್, ಅಲ್ಲಿ ಉಳಿದಿರುವಂಥ ಟೈಮ್ನ ನೀವು ನ್ಯೂಮರಿಕಲ್ ಕ್ವಶನ್ಗೆ ಯೂಸ್ ಮಾಡ್ಕೋಬೋದು. ಅರ್ಥ ಆಗ್ತಿದೆಯಾ? ಸೊ ವಿತಿನ್ 60 ಮಿನಿಟ್ಸಲ್ಲಿ ನಾವು 60 ಕ್ವಶನ್ನ ಕವರ್ ಮಾಡಬೇಕು. ದಟ್ ಈಸ್ ಅವರ್ ಮೈನ್ ಇಂಟೆನ್ಷನ್. ಅರ್ಥ ಆಗ್ತಿದೆಯಾ? ಸೊ ಆ ರೀತಿ ನೋಡಿದ್ರೆ ನಾನು ಮಾಡಿರೋ ವಿಡಿಯೋ ನಿಮಗೆ 60 ಮಿನಿಟ್ಸ್ಗಿಂತ ಕಮ್ಮಿ ಇದೆ. ಓಕೆನಾ? ಸೊ ಆ ರೀತಿ ಅರ್ಥ ಮಾಡ್ಕೋಬೇಕು. ಓಕೆ, ಹಾಗಿದ್ರೆ ಬನ್ನಿ ಫಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್, ಎ ಫಾಸ್ಫರಸ್ ಆಕ್ಸೈಡ್ ಆಸ್ 43.6% ಫಾಸ್ಫರಸ್. ದ ಎಂಪರಿಕಲ್ ಫಾರ್ಮುಲಾ ಫಾಸ್ಫರಸ್ ಆಕ್ಸೈಡ್ ಇದೆ, ಫಾಸ್ಫರಸ್ ಇದೆ, ಆಕ್ಸಿಜನ್ ಇದೆ. ಫಾಸ್ಫರಸ್ ಎಷ್ಟು ಕೊಟ್ಟಿದ್ದಾನೆ? 43.66 ಇದೆ. ಆಕ್ಸಿಜನ್ ಎಷ್ಟಿರಬೇಕು? ಆಕ್ಸಿಜನ್ ವೆರಿ ಸಿಂಪಲ್, ಟೋಟಲ್ 100 ಇರುತ್ತೆ. 100ಅಲ್ಲಿ 43 ಪಾಯಿಂಟ್ ಹೋದ್ರೆ ಎಷ್ಟು ಬರುತ್ತೆ? 43.6 ಹೋದರೆ ಯು ವಿಲ್ ಗೆಟ್ 56.4 ಬರುತ್ತೆ. ಕರೆಕ್ಟಾ? ಆದರೆ ಆಕ್ಸಿಜನ್ ಜಾಸ್ತಿ ಇರಬೇಕು. ಕರೆಕ್ಟಾ? ಆಕ್ಸಿಜನ್ ನಿಯರ್ಲಿ ಜಾಸ್ತಿ ಇದೆ. ಸೊ ಇದರಲ್ಲಿ ಯಾವುದ್ರಲ್ಲಿ ಆಕ್ಸಿಜನ್ ಜಾಸ್ತಿ ಇದೆ? ನಮಗೆ ಎಲ್ಲದರಲ್ಲೂ ಆಕ್ಸಿಜನ್ ಜಾಸ್ತಿ ಇದೆ. ಬಟ್ ಇಲ್ಲಿ ನೋಡಿ, ಇದು P2O3, ಇದನ್ನ ಕಾಮನ್ ತಗೊಳ್ಳಿ, P2O3. ಕರೆಕ್ಟಾ? ಸೊ ಎರಡೂ ಕೂಡ ಸೇಮ್ ಇದೆ. ಸೊ ಸೇಮ್ ಬರೋದೇ ಇಲ್ಲ ನಮಗೆ. ಅದರ ಆಬ್ವಿಯಸ್ಲಿ ನಮ್ಗೆ ಉಳಿಯೋದು P2O5, ಯಾಕಂದರೆ ಆಕ್ಸಿಜನ್ ಜಾಸ್ತಿ ಇರಬೇಕು ನನಗೆ. ಅರ್ಥ ಆಗ್ತಿದೆಯಾ? ಎಸ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಬಿಟಲ್ ಡೆಸ್ಟಿನೇಷನ್ ಇಸ್ ನಾಟ್ ಕರೆಕ್ಟ್ ಕರೆಸ್ಪಾಂಡ್ ಟು ಕ್ವಾಂಟಮ್ ನಂಬರ್? ಸಿ, ಇದನ್ನ ನಾವು ಲಾಸ್ಟ್ ಪೇಪರಲ್ಲೂ ಕೇಳಿದ್ರು. ಕರೆಕ್ಟಾ? ಕ್ವಾಂಟಮ್ ನಂಬರ್ಸ್. ಅವಾಗ ನಾನು ನಿಮ್ಗೊಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ. ಇಲ್ಲೂ ಕೂಡ ಅದೇ ಟ್ರಿಕ್ನ ಫಾಲೋ ಮಾಡಿ. ಬಿಫೋರ್ ಇದನ್ನು ಸಾಲ್ವ್ ಮಾಡೋದಕ್ಕೆ ಒಂಚೂರು ಕಾನ್ಸೆಪ್ಟ್ ಹೇಳ್ಕೊಟ್ಬಿಡ್ತೀನಿ. ಏನಪ್ಪ ಅಂದರೆ, ನಾವು ಲಿಸನ್, ಎನ್ ಏನಾದರೂ ನಮಗೆ ಎನ್ ವ್ಯಾಲ್ಯೂ ಏನಿರುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಸ್ಟಾರ್ಟ್ ಫ್ರಮ್ 1 to n, ಈ ಥರ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾ? ಎಲ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಇಟ್ ವಿಲ್ ಸ್ಟಾರ್ಟ್ ವಿತ್ n to n-1. ಕರೆಕ್ಟ್? ಆ್ಯಂಡ್ ಎಮ್ ಈಕ್ವಲ್ಸ್ ಟು ವಾಟ್? -L to +L ವರೆಗೂ ಇರುತ್ತೆ. ಇದು ನಮಗೆ ಗೊತ್ತಿರೋದು. ಕರೆಕ್ಟಾ? ನಾವು ನೆನ್ಪಿಟ್ಕೊಳ್ಳಿ, ಎನ್ ಅಂದರೆ ನಾವು ಏನಂತ ಕರಿತೀವಿ ಅಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಇದು ಥಿಯರಿ ಕ್ವಶನ್ ಸ್ವಲ್ಪ. ಓಕೆ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತ ಕರಿತೀವಿ. ಎಲ್ ಅಂದರೆ ನಾವು ಏನಂತ ಕರಿತೀವಿ ಅಂದರೆ ಅಜಿಮುತಲ್. ಓಕೆ, ಅಜಿಮುತಲ್ ಕ್ವಾಂಟಮ್ ನಂಬರ್ ಅಂತ ಕರಿತೀವಿ. ಓಕೆ, ಅಜಿಮುತಲ್ ಕ್ವಾಂಟಮ್ ನಂಬರ್ ಅಂತ. ಸೊ ಎಮ್ ಅಂದರೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಅಂತ ಕರಿತೀವಿ. ಓಕೆ, ಎನ್ ಎಸ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಇನ್ನೊಂದು ಲಾಸ್ಟ್ ಇದೆ, ಎಸ್ ಅಂತ ತಗೋತೀವಿ. ಎಸ್ ಅಂದರೆ ನಾಟ್ SL, ಅದಲ್ಲ. ಎಸ್ ಅಂದರೆ ಸ್ಪಿನ್ ಕ್ವಾಂಟಮ್ ನಂಬರ್ ಅಂತ. ಓಕೆ, ಸ್ಪಿನ್ ಕ್ವಾಂಟಮ್ ನಂಬರ್. ಈ ಥರ 4 ಇದೆ ನಮಗೆ ಕ್ವಾಂಟಮ್ ನಂಬರಲ್ಲಿ: ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜಿಮುತಲ್ ಕ್ವಾಂಟಮ್ ನಂಬರ್, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಆ್ಯಂಡ್ ಸ್ಪಿನ್ ಓನ್ಲಿ ಕ್ವಾಂಟಮ್ ನಂಬರ್ ಅಂತ. ಸೊ ಟೋಟಲಿ 4 ಇದೆ. ಎನ್ ಅಂದರೆ ಇಟ್ ವಿಲ್ ಸ್ಟಾರ್ಟ್ ವಿತ್ 1 ಆ್ಯಂಡ್ ಎಲ್ ಅಂದರೆ ಎನ್ನಿಂದ n-1 ವರೆಗೂ ಇರುತ್ತೆ. ಎಮ್ ಅಂದರೆ ಇಟ್ ಕ್ಯಾನ್ ಬಿ -L to +L ಇರುತ್ತೆ. ಎಸ್ ಅಂದರೆ ಸ್ಪಿನ್ ಕ್ವಾಂಟಮ್ ನಂಬರ್, ಅಂದರೆ ಎಷ್ಟು ಆರ್ಬಿಟಲ್ಸ್ ಇರುತ್ತೆ. ಈಗ ಎಸ್ ಅಂದರೆ 1, ಪಿ ಅಂದರೆ 3 ಆರ್ಬಿಟಲ್, ಆ ಥರ. ದ್ಯಾಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಕ್ವಾಂಟಮ್ ನಂಬರ್ಸ್. ಇವಾಗ ಇದು ಅರ್ಥ ಆಯ್ತಾ ಕಾನ್ಸೆಪ್ಟು? ಯಾಕಂದರೆ ತುಂಬ ಸಲ ಕೇಳಿದ್ದಾನೆ, ಅದಕ್ಕೋಸ್ಕರ ಫಸ್ಟ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಾವು ಬನ್ನಿ ಆಗಿದ್ರೆ ಕ್ವಶನ್ನ ನೋಡೋಣ. ನಿಮಗೆ ಈ ಥರ ಕೊಟ್ಟಿದ್ದಾರಲ್ಲ 5D ಅಂತಂದರೆ ಏನು ಗೊತ್ತಾ? ಇದು ಎನ್ ವ್ಯಾಲ್ಯೂ ಆಗಿರುತ್ತೆ, ಅಂದರೆ ಇದು ಎಲ್ ವ್ಯಾಲ್ಯೂ. ಎಲ್ ವ್ಯಾಲ್ಯೂ ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ, ಎಲ್ಲಲ್ಲಿ SPDF 4 ಆರ್ಬಿಟಲ್ ಇದೆ. 0 ಇದ್ದರೆ ಎಸ್, 1 ಇದ್ದರೆ 2 P, ದೆನ್ 2 ಇದ್ದರೆ D, ದೆನ್ 3 ಇದ್ದರೆ F ಅಂತ. ನೋಡಿ, ಈಗ N5 ಇದೆ, 5Dನ ಎಸ್ ಕರೆಕ್ಟ್ ಆಗಿದೆ. ಎಲ್ ಎಷ್ಟಿದೆ? 3 ಇದೆ, 3 ಇದ್ದರೆ ಏನು? F ಕರೆಕ್ಟ್. ಸೊ L 0 ಇದೆ, 0 ಇದ್ದರೆ ಏನು? ಎಸ್ ಕರೆಕ್ಟ್ ಆಗಿದೆ. ಆ್ಯಂಡ್ ಇಲ್ಲಿ 2 ಇದೆ, 2 ಇದ್ರೆ ಏನು ಕೊಟ್ಟಿದ್ದಾರೆ? ಡಿ. ಸೊ ನಾಟ್ ಡಿ, ಇದು ಪಿ ಇರಬೇಕು. ಓಕೆ, ನಾನು ಮಿಸ್ ಮಾಡಿದ್ದೀನಿ. ಸೊ ಎಸ್, ದಿಸ್ ಇಸ್ ದ ರಾಂಗ್. ಓಕೆ, ಅರ್ಥ ಆಯ್ತಾ ಹೇಗೆ ಅಂತ? ಎಸ್. ಸೊ ಇದು ನಮಗೆ ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಅಲ್ಲಿ ಪಿ ಬರಬೇಕು, ನಾಟ್ ಡಿ. ಓಕೆ, ಅರ್ಥ ಆಗ್ತಿದೆಯಾ ಹೇಗೆ ಅಂತ? ಎಸ್. Next one, which of the following families have largest negative gain enthalpy values? Now see, electron gain enthalpy ಏನಾಗುತ್ತೆ? It will increases across the period. ಕರೆಕ್ಟಾ? ಅಂದರೆ ಲಾಸ್ಟಿಗೆ ಇನ್ಕ್ರೀಸ್ ಆಗ್ತಿದೆ. ನೋಡಿ, ಆಲ್ಕಲಿ ಅರ್ತ್ ಮೆಟಲ್ ಅಂದರೆ ಎಸ್ ಬ್ಲಾಕ್ ಇದೆಯಾ? ನೋ.
ನೆಕ್ಸ್ಟ್ ನೋಬಲ್ ಗ್ಯಾಸ್. ನೋಬಲ್ ಗ್ಯಾಸ್ ಅಂದರೆ ಲಾಸ್ಟ್ಗೆ ಇರುತ್ತಲ್ಲ. ನೋಬಲ್ ಗ್ಯಾಸ್ ಯಾವುದೇ ಪ್ರಾಪರ್ಟಿ ಕೂಡ ಅಫೆಕ್ಟ್ ಮಾಡೋದಿಲ್ಲ. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಹ್ಯಾಲೋಜನ್, ಎಸ್, ಹ್ಯಾಲೋಜನ್ ಫ್ಯಾಮಿಲಿ ಹ್ಯಾವಿಂಗ್ ಹೈಯರ್ ಅಯನೈಸೇಷನ್ ಆ್ಯಂಡ್ ಎಲೆಕ್ಟ್ರೋನೆಗೆಟಿವಿಟಿ ಎವ್ರಿಥಿಂಗ್ ಇಸ್ ಲಾರ್ಜರ್ ಫಾರ್ ಹ್ಯಾಲೋಜನ್ಸ್. ಓಕೆ, ಆಲ್ಕಲಿ ಅರ್ತ್ ಮೆಟಲ್ ಕೂಡ ಅಲ್ಲ. ದಿಸ್ ಇಸ್ ಆಲ್ಸೋ ಎಸ್ ಬ್ಲಾಕ್. ಓಕೆ, ಕರೆಕ್ಟ್ ಆನ್ಸರ್ ಇಸ್ ಹ್ಯಾಲೋಜನ್. ಕರೆಕ್ಟಾ? ಅರ್ಥ ಆಯ್ತಲ್ವ ಹೇಗೆ ಅಂತ? ಸೊ ಪಿರಿಯಾಡಿಕ್ ಟೇಬಲಲ್ಲಿ ನೀವು ಮೇಯ್ನ್ ಆಗಿ ಪಿರಿಯಾಡಿಕ್ ಟ್ರೆಂಡ್ಸ್ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅದನ್ನು ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ಕ್ವಶನ್, ದ ಮಾಲಿಕ್ಯೂಲ್ ಆರ್ ಅಯಾನ್ ಹ್ಯಾವಿಂಗ್ ಪಿರಮಿಡಲ್ ಶೇಪ್. ನಾವು ಸಿ ಪಿರಮಿಡಲ್ ಶೇಪ್ ಅಂದರೆ ನಿಮ್ಗೆ ಹೆಂಗೆ ಬರಬೇಕು ಅಂದರೆ ಒಂದು ಮೆಟಲ್ ಇರುತ್ತೆ, ಇಲ್ಲಿ ನಿಮಗೆ ಎಲೆಕ್ಟ್ರಾನ್ಸ್ ಇರಬೇಕು, ಈ ಥರ ಇರಬೇಕು. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಪಿರಮಿಡಲ್. ಅರ್ಥ ಆಗ್ತಿದೆಯಾ? ನೋಡೋಣ ಒಂದೇ. ಸೊ PCl3, P ಅಲ್ಲಿ ಟೋಟಲ್ 5 ಎಲೆಕ್ಟ್ರಾನ್ಸ್ ಇರುತ್ತೆ ಬಿಕಾಸ್ ಇಟ್ ಬಿಲಾಂಗ್ಸ್ ಟು ನೈಟ್ರೋಜನ್ ಫ್ಯಾಮಿಲಿ. 3 ಕ್ಲೋರಿನ್ ಅಟ್ಯಾಚ್ಡ್ ಆಗಿದೆ ಆ್ಯಂಡ್ ವಿ ಹ್ಯಾವ್ 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಎಸ್, ದಿಸ್ ಇಸ್ ದ ಕರೆಕ್ಟ್ ಒನ್ ಬಿಕಾಸ್ ಈ ರೀತಿ ಸ್ಟ್ರಕ್ಚರ್ ಇರಬೇಕು, 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರಬೇಕು. ದಟ್ ಇಸ್ ಕಾಲ್ಡ್ ಅಸ್ ಪಿರಮಿಡಲ್. ನಿಮಗೆ ಶೇಪು sp3 ಅದೆಲ್ಲ ಏನೂ ಬೇಕಾಗಿಲ್ಲ. ಅರ್ಥ ಆಗ್ತಿದೆಯಾ? ಬೇರೆದೆಲ್ಲ ಏನಕ್ಕಾಗಲ್ಲ ಅಂತ ಹೇಳ್ಕೊಡ್ತೀನಿ ನೋಡಿ. ಬೇರೆದೆಲ್ಲ ಏನಕ್ಕಾಗಲ್ಲ ಅಂದರೆ ನಾವು ಲಿಸನ್, ದ ಫಸ್ಟ್ ಒನ್ ಏನಿದೆ SO3 ಇದೆ ಅಲ್ವಾ, SO3 ಅಲ್ಲಿ S ಅಲ್ಲಿ 6 ಇರುತ್ತೆ ಬಿಕಾಸ್ ಇಟ್ ಬಿಲಾಂಗ್ಸ್ ಟು ಆಕ್ಸಿಜನ್. 3 ಆಕ್ಸಿಜನ್ ಇದೆ ಅಂದರೆ ಆಕ್ಸಿಜನ್ಗೆ ಡಬಲ್ ಬಾಂಡ್ಸ್ ಬರುತ್ತೆ, ಯಾವುದೇ ರೀತಿ ಲೋನ್ ಪೇರ್ ಇಲ್ಲ. ಸೊ ದಿಸ್ ಇಸ್ ರಾಂಗ್. ನೆಕ್ಸ್ಟ್ ಕಾರ್ಬೊನೇಟ್ ಅಯಾನ್. ಸೊ 3 ಕಾರ್ಬನ್ ಇದೆ, 1 ಕಾರ್ಬನ್ಗೆ ಡಬಲ್ ಬಾಂಡ್, ಯಾಕಂದರೆ ಇಲ್ಲಿ 2 ಮೈನಸ್ ಅಂದರೆ 2 ಆಕ್ಸಿಜನ್ಗೆ ಸಿಂಗಲ್ ಬಾಂಡ್ ಬರುತ್ತೆ. ಇದು ಅಲ್ಲ. NH4 ಅಂತೂ ಬರೋದೇ ಇಲ್ಲ. ಕರೆಕ್ಟಾ? 1 2 3 ಇಲ್ಲಿ ಏನಾದರೂ NH3 ಇದ್ದಿದ್ರೆ ಆಗ್ತಿತ್ತು, ಬಟ್ NH4 ಅಂದರೆ ಇಲ್ಲಿ ಒಂದು ಹೈಡ್ರೋಜನ್ ಬರುತ್ತೆ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ NH4. ಅರ್ಥ ಆಗ್ತಿದ್ಯಾ? ಸೊ ಹೇಗಿರಬೇಕು ಅಂತ. ಸೊ ಪಿರಮಿಡಲ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಪ್ಪ ಅಂದರೆ ನೀವು ಅದು ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ, sp3ನ sp2ನ ಅಂತ ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ಒನ್, ಐಡೆಂಟಿಫೈ ಎ ಮಾಲಿಕ್ಯೂಲ್ ವಿಚ್ ಡಸಂಟ್ ಎಕ್ಸಿಸ್ಟ್. ಆಬ್ವಿಯಸ್ಲಿ ಇಟ್ ಇಸ್ ಹೀಲಿಯಂ. ಅರ್ಥ ಆಯ್ತಾ? ಇದು ಕಾಮನ್, ನಿಮಗೆ ಗೊತ್ತಿರಬೇಕು ಬಿಕಾಸ್ ಲಾಸ್ಟ್ ಪೇಪರಲ್ಲಿ ಈ ಕ್ವಶನ್ ಇತ್ತಲ್ಲ. ನಿಮಗೆ ಹೀಲಿಯಂ ಇಸ್ ನಾಟ್ ಎಕ್ಸಿಸ್ಟ್ ಇನ್ ದ ಬಿಕಾಸ್ ಇಟ್ ಹ್ಯಾಸಿಂಗ್ ಹೈ ಅಯನೈಸೇಷನ್ ಎಂಥಾಲ್ಪಿ. ದಟ್ಸ್ ವೈ ಹೀಲಿಯಂ ಡಸಂಟ್ ಎಕ್ಸಿಸ್ಟ್ ಇನ್ ದ ಅಟ್ಮಾಸ್ಫಿಯರ್. ಸೊ ಡೈರೆಕ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಒನ್, density of 3m solution of NaCl is 1.25. The mass of the solvent is. mass of the solvent ಕೇಳ್ತಿದ್ದಾರೆ. ಸೊ ನಾವು ಸಿ ಮಾಸ್ ಆಫ್ ದ ಸಾಲ್ವೆಂಟ್ಗೂ ಮುಂಚೆ ಮಾಸ್ ಆಫ್ ಸೊಲ್ಯೂಷನ್ ಕಂಡುಹಿಡ್ಕೋಬೇಕು. ಮಾಸ್ ಆಫ್ ಸೊಲ್ಯೂಷನ್ ಹೆಂಗೆ ಕಂಡುಹಿಡಿದು ವಾಲ್ಯೂಮ್ ಇಂಟು ಡೆನ್ಸಿಟಿ, ಬಿಕಾಸ್ ಡೆನ್ಸಿಟಿ ಕೊಟ್ಟಿದ್ದಾನೆ. ಡೆನ್ಸಿಟಿ ಎಷ್ಟಿದೆಯಪ್ಪ ನಮಗೆ 1.25, ವಾಲ್ಯೂಮ್ ಇಸ್ 1000 ml ಇರುತ್ತೆ. ಸೊ ಇಫ್ ಯು ಆ್ಯಡ್ ಯು ವಿಲ್ ಗೆಟ್ 1250. ಕರೆಕ್ಟಾ? ನಾವು ಮಾಸ್ ಆಫ್ ಸೊಲ್ಯೂಟ್ ಹೆಂಗೆ ಕಂಡುಹಿಡಿತೀರಾ? NaClದು ಮಾಸ್ ಎಷ್ಟಿದೆ? 3 moles ಇದೆ. 3 moles ಅಲ್ಲಿ NaCl mass is 58.5, Na23, Cl is 35.5. ಡೈರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಅವಾಗ ನಿಮ್ಗೆ ಎಷ್ಟು ಬರುತ್ತೆ ನಿಯರ್ಲಿ? ಸೊ 15, ದೆನ್ ಯು ವಿಲ್ ಗೆಟ್ ಎಸ್ 84 ಆದರೆ 24 ಆದರೆ 25, ದೆನ್ 5 15 17. ಸೊ ನಿಮಗೆ 117.5 ಬರ್ತಿದೆ. ಕರೆಕ್ಟಾ? ಇವಾಗ ಇದರಿಂದ ನೀವು ಮೈನಸ್ ಮಾಡಿದ್ರೆ ನಿಮಗೆ ಅಬ್ವಿಯಸ್ಲಿ 1000 ಬರ್ತಾ ಇದೆ. 5.5 ಅಂದರೆ ನಿಯರ್ಲಿ ನಿಮಗೆ ಎಷ್ಟು ಬರುತ್ತೆ? 4. ಕರೆಕ್ಟಾ? ಲಾಸ್ಟಲ್ಲಿ 5 ಇರಬೇಕು. ಸೊ ಲಾಸ್ಟ್ ಆನ್ಸರ್ ಇಸ್. ಅಷ್ಟೇ, ವೆರಿ ಸಿಂಪಲ್. ಅರ್ಥ ಆಗ್ತಿದೆ ಹೆಂಗೆ ಅಂತ? ಸೊ ಎಸ್, ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ, ನಾನು ಮಾಡೋದೇ ಬೇಕಾಗಿಲ್ಲ. 5.5 ಅಂದರೆ ನಿಮಗೆ ಆಬ್ವಿಯಸ್ಲಿ ನನಗೆ ಲಾಸ್ಟಲ್ಲಿ 5 ಬರುತ್ತೆ. ಸೊ ಲಾಸ್ಟಲ್ಲಿ 5 ಇರೋದು ಯಾವುದು? ಇದೊಂದೇ ಆಪ್ಷನ್. ಕರೆಕ್ಟಾ? ಸೊ ಅವಾಗ ನನಗೆ ಆನ್ಸರ್ ಏನು ಬರುತ್ತೆ? ಯು ವಿಲ್ ಗೆಟ್ 1074.5. ಡೋಂಟ್ ವರಿ, ಕ್ವಶನ್ಗೆ ಜಾಸ್ತಿ ಟೈಮ್ ತಗೋತಾ ಇದೀವಿ ಬಿಕಾಸ್ ನೀವು ಎಲ್ಲಿ ಟೈಮ್ನ ಉಳಿಸಿರ್ತೀರಾ ಆ ಟೈಮ್ನ ಇಲ್ಲಿ ಯೂಸ್ ಮಾಡ್ಕೊಳ್ಳಿ. ಬಿಕಾಸ್ ನ್ಯೂಮರಿಕಲ್ಗೆ ನೀವು ವಿತಿನ್ 1 ಮಿನಿಟಲ್ಲಿ ಸಾಲ್ವ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ. ಓಕೆ, ಫಾಸ್ಟ್ ಕ್ಯಾಲ್ಕುಲೇಷನ್ ನೀವು ಕಲ್ತ್ಕೊಂಡ್ರೆ ಎಸ್ ಸಾಲ್ವ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಒಂದು ರಿಯಾಕ್ಷನ್ ಈಸ್ ಅಟ್ ಈಕ್ವಿಲಿಬ್ರಿಯಮ್ ಅಟ್ 330. A certain reaction is at equilibrium at 355 Kelvin and the enthalpy change for the reaction is 213 kilojoule. The value of delta S. C. ನಿಮ್ಗೊಂದು ರಿಲೇಷನ್ ಹೇಳ್ಕೊಟ್ಟಿದ್ದೆ ಗೊತ್ತಾ? ಡೆಲ್ಟಾ G is equals to delta H minus T into delta S ಈಕ್ವಿಲಿಬ್ರಿಯಮ್ ಅಲ್ಲಿ. ಈಗ ಈಕ್ವಿಲಿಬ್ರಿಯಮ್ ಅಲ್ಲಿ ಇದೆ ಅಂದರೆ ಡೆಲ್ಟಾ G 0 ಅಂತ. ಅವಾಗ ಏನು ಬರುತ್ತೆ? ಡೆಲ್ಟಾ H ಈಕ್ವಲ್ಸ್ ಟು ಡೆಲ್ಟಾ T ಇಂಟು ಡೆಲ್ಟಾ S. ನಮಗೆ ಬೇಕಾಗಿರೋದು ಡೆಲ್ಟಾ S ಈಕ್ವಲ್ಸ್ ಟು ಡೆಲ್ಟಾ H ಡಿವೈಡೆಡ್ ಬೈ T. ಸೊ ವಾಟ್ ಇಸ್ ಸರ್ ಡೆಲ್ಟಾ H ಕೊಟ್ಟಿದ್ದಾರೆ? ಸೊ H you have 1213 and into kilojoules because kilojoules ಅಲ್ಲಿ ಕೊಟ್ಟಿದ್ದಾರೆ, ಕನ್ವರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 355. ಸೊ ನಾವು ಎಷ್ಟು ಬರುತ್ತೆ ನಿಯರ್ಲಿ ನಿಮಗೆ? ಇಫ್ ಯು ವಾಂಟ್ ಯು ಕ್ಯಾನ್ ಪುಟ್ ಒಂದು ಡಾಟ್, ಇಲ್ಲಿ ಒಂದು ಡಾಟ್ ತಗೊಳ್ಳೋಣ. ಅವಾಗ ನಿಮ್ಗೆ ಏನಾಗುತ್ತೆ? 2 0 ಮೇಲ್ ಬರುತ್ತೆ. ಸೊ 3 1s, ಕರೆಕ್ಟಾ? 3 1s 3 7s. ಸೊ 7s ನಿಯರ್ಲಿ ನಮ್ಗೆ ಏನಿದೆ? 7 ಅಲ್ಲಿ ಬರುತ್ತೆ. ಕರೆಕ್ಟಾ? 7 ಅಂದರೆ ಯಾವ್ದು ಬರುತ್ತೆ ನಮ್ಗೆ ಇಲ್ಲಿ? ಎಸ್ 68.5. ಅಷ್ಟೇ, ಅಪ್ರಾಕ್ಸಿಮೇಟ್ ತಗೋಬೇಕು, ಜಾಸ್ತಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಅರ್ಥ ಆಯ್ತಲ್ವ ಹೇಗೆ ಅಂತ? ಎಸ್, ನೆಕ್ಸ್ಟ್ ಒನ್,
H2 plus H2 ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದ ರಿಯಾಕ್ಷನ್ ಈಟ್ ಆಫ್ ಫಾರ್ಮೇಷನ್ ಆಫ್ HI ವಿಲ್ ಬಿ. ನಾವು ಸಿ HI ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಫಾರ್ 2 HI, now see for 2 HI they given as 12.40 kilocal. Then for 1 HI, what will be the value? So 1 HI multiply, you will get 12.40 divided by 2. So then obviously you will get 6.2. So 6.2 is what? Minus 6.2. No, it is plus 6.2. Yes, very easy. ಅರ್ಥ ಆಯ್ತಿಲ್ಲ ಹಿಂಗೆ ಅಂತ? ಸಿಂಪಲ್. ಸೊ ನೀವು ಮೇಯ್ನ್ ಆಗಿ ನೆನ್ಪಿಟ್ಕೋಬೇಕು ಟ್ರಿಕ್ನ, ಅವಾಗ ಈಸಿ ಅನ್ಸುತ್ತೆ. ಓಕೆ, next one, the ratio of Kp by Kc for the reaction is. Now see, Kp and Kc relation ಏನಿರೋದು ನೆನ್ಪಿಟ್ಕೊಳ್ಳಿ. KP and KC relation ಏನಿರೋದು ಈಕ್ವಿಲಿಬ್ರಿಯಂ ನೆನ್ಪು ಮಾಡ್ಕೊಳ್ಳಿ. ಸೊ KP is equals to KC into RT power delta Ng. First find out delta Ng. So here 1 gas, here half gas. So 1 minus, so 1 plus 2 you will get I think 3 by 2. 3 by 2 ಅಂದ್ರೆ ಎಷ್ಟು ಬರುತ್ತೆ? So you will get 2 minus, so minus 1 by 2 ಬರುತ್ತೆ. ಕರೆಕ್ಟಾ? ಸೊ RT power minus 1 by 2 ಬರಬೇಕು. Yes, option D. Okay, very simple. So ಕರೆಕ್ಟಾಗಿ ರಿಲೇಷನ್ ನೆನ್ಪಿಟ್ಕೊಂಡು you can answer. ದ ಫಾಲೋಯಿಂಗ್ ಆರ್ ಲೆವಿಸ್ ಆಸಿಡ್. ನಾನು ಲೆವಿಸ್ ಆಸಿಡ್ ಅಂದ್ರೆ ಏನು ಹೇಳ್ಕೊಟ್ಟಿದ್ದೆ? H ಪ್ಲಸ್ ಆ್ಯಡ್ ಮಾಡಬೇಕು ಅಂತ. ಬಟ್ ಇಲ್ಲಿ ಡಿಫ್ರೆನ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವೇನು ನೆನ್ಪಿಟ್ಕೋಬೇಕು ಅಂದರೆ ಎಲೆಕ್ಟ್ರಾನ್ ಯಾವುದ್ರಲ್ಲಿ ಕಮ್ಮಿ ಇರುತ್ತೋ ದಟ್ ಈಸ್ ಕಾಲ್ಡ್ ಎಸ್ ಲೆವಿಸ್ ಆಸಿಡ್ಸ್ ಅಂತ. 1 ಬೈ ನೋಡೋಣ. PH3 ಅಲ್ಲಿ 3 ಹೈಡ್ರೋಜನ್ ಅಟ್ಯಾಚ್ ಆಗಿದೆ, 2 ಲೋನ್ ಪೇರ್ ಇರುತ್ತೆ. ಇದು ರಾಂಗ್. ಓಕೆ, ನೆಕ್ಸ್ಟ್ ಅಲ್ಯೂಮಿನಿಯಂ ಕ್ಲೋರೈಡ್. ಅಲ್ಯೂಮಿನಿಯಂಗೆ 3 ಇರುತ್ತೆ, ಸೊ 3ಗೆ 3 ಅಟ್ಯಾಚ್ಡ್ ಆಗಿದೆ. ಎಸ್, ಇದು ಕರೆಕ್ಟ್ ಆಗಿದೆ. ಸಿಲಿಕಾನ್ಗೆ ಟೋಟಲಿ 5 ಇರುತ್ತೆ, 5ಅಲ್ಲಿ 4 ಅಟ್ಯಾಚ್ಡ್ ಆಗಿದೆ, ಇನ್ನೂ ಒಂದು ಎಕ್ಸ್ಟ್ರಾ ಇರುತ್ತೆ. ಸೊ ದಿಸ್ ಇಸ್ ರಾಂಗ್. ಓಕೆ, ಇಲ್ಲೂ ಕೂಡ ರಾಂಗ್. ಅದರ ಉಳ್ಕೊಂಡಿರೋದು ಒಂದೇ Bl3 ಆ್ಯಂಡ್ AlCl3 ಅಷ್ಟೇ. ವೆರಿ ಸಿಂಪಲ್. ಓಕೆನಾ? ನೆಕ್ಸ್ಟ್ ಒನ್, ದ ಅಯೋನಿಕ್ ಈಕ್ವೇಷನ್ ಫಾರ್ ದ ರಿಯಾಕ್ಷನ್, ದ ವ್ಯಾಲ್ಯೂ ಆಫ್ ಎ ವ್ಯಾಲ್ಯೂ ಕೇಳ್ತಿದ್ದಾರೆ. ವೆರಿ ಸಿಂಪಲ್. ಫಸ್ಟ್ ಆಕ್ಸಿಡೇಷನ್ ನಂಬರ್ ಕಂಡಿಡ್ಕೊಳ್ಳಿ. ಎಷ್ಟಿದೆ ಆಕ್ಸಿಡೇಷನ್ ನಂಬರ್? ಇಲ್ಲಿ ನಿಮಗೆ ಐ ವ್ಯಾಲ್ಯೂ ಇಲ್ಲಿ 6 ಇದೆ. 6 - 1 ಅಂದರೆ ಯು ವಿಲ್ ಗೆಟ್ 5. ಇಲ್ಲಿ 5 ಬರುತ್ತೆ ಆ್ಯಂಡ್ ಇಲ್ಲಿ -1 ಇದೆ. ಸೊ 5 to -1 ಎಷ್ಟು ಡಿಫ್ರೆನ್ಸ್ ಬರುತ್ತೆ? ಆಬ್ವಿಯಸ್ಲಿ ಇಟ್ ಇಸ್ 6. ಕರೆಕ್ಟಾ? ಸೊ ಆನ್ಸರ್ ಇಸ್ 6. ವೆರಿ ಸಿಂಪಲ್. ಅರ್ಥ ಆಗ್ತಿದೆಯಾ? ವಿತ್ ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ವಿಲ್ ಗಿವ್ ದ ವೈಟ್ PPT ಆನ್ ಹೀಟಿಂಗ್ ವಿತ್ AgNO3. ನಾವು ಸಿ ಕರೆಕ್ಟಾಗಿ ಆಪ್ಷನ್ ಅಬ್ಸರ್ವ್ ಮಾಡಿ. PPT ನಮ್ಗೆ ಯಾವಾಗ ಬರುತ್ತೆ? ಪ್ರಿಸಿಪಿಟೇಟ್ ಅಂದರೆ ಇನ್ ಫಾರ್ಮ್ ಆಫ್ ಅಯೋನಿಕ್ ಕಾಂಪೌಂಡ್ ಇದ್ದಾಗ. ಓಕೆ, ಸೊ ನಾವು CHCl ಆ್ಯಂಡ್ CCl ಆ್ಯಂಡ್ ದಿಸ್ ಒನ್, ಆಲ್ ದೀಸ್ 3 ಆರ್ ವಾಟ್? ಕೋವಲೆಂಟ್ ಕಾಂಪೌಂಡ್. ಯಾಕಂದರೆ ಕಾರ್ಬನ್ ಇದೆ. ಓನ್ಲಿ NaCl ಇಸ್ ಅನ್ ಅಯೋನಿಕ್. ಸೊ ಆಬ್ವಿಯಸ್ಲಿ ಡೈರೆಕ್ಟಾಗಿ ತಗೋಬೇಡಿ. ಸೊ ಪ್ರಿಸಿಪಿಟೇಟ್ ನಿಮಗೆ ಕೇಳ್ತಿದ್ರೆ ಅಂದರೆ ಅದು ಅಯೋನಿಕ್ ಕಾಂಪೌಂಡಿಂದನೇ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಆನ್ಸರ್ ಇಸ್ NaCl. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್, ದ ಕರೆಕ್ಟ್ ನಾಮನ್ಕ್ಲೇಚರ್. ಓಕೆ, ನಾವು ಸಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ IPS ನೇಮ್ ಹೆಂಗೆ ಕಂಡು ಫಸ್ಟ್ ಏನು ಮಾಡಬೇಕು? ಲಾಂಗೆಸ್ಟ್ ಚೈನ್ ತಗೊಳ್ಳೋಣ. ಸೊ ಲಾಂಗೆಸ್ಟ್ ಚೈನ್ ನೀವು ಯಾವ್ದು ತಗೋಬೋದು? ಈ ಥರ ತಗೋಬೋದಲ್ವಾ? ದಿಸ್ ಇಸ್ ಅವರ್ ಲಾಂಗೆಸ್ಟ್ ಚೈನ್ ತಗೋಬೋದಲ್ವಾ? ಯು ಕ್ಯಾನ್ ಅಬ್ಸರ್ವ್ ದಿಸ್ ಇಸ್ ಅವರ್ ಲಾಂಗೆಸ್ಟ್ ಚೈನ್. ಸೊ ಯು ಕ್ಯಾನ್ ನಂಬರ್ ಎನಿಥಿಂಗ್. ಇದರಲ್ಲಿ ನಿಮಗೆ 3 ಅಂತಲೇ ಬರುತ್ತೆ. ಕರೆಕ್ಟಾಗಿ 3 ಅಂತಲೇ ಬರುತ್ತೆ ನಮ್ಮ ಕಾರ್ಬನ್ ಆಟಮು. ಸೊ ಆಗ ನಮ್ಗೆ ಯಾವುದರಲ್ಲಿ 3 ಇದೆ? ಆಲ್ಕೋಹಾಲ್ 3 ಬರುತ್ತೆ ಆ್ಯಂಡ್ ಮೀಥೈಲ್ 3 ಇರಬೇಕು. ಸೊ ಮೀಥೈಲ್ಗೆ 3 ಬರುತ್ತೆ. ಟೋಟಲ್ ಎಷ್ಟಿದೆ? 1 2 3 4 5 ಇದೆ. ಕರೆಕ್ಟಾ? 5 ಯಾವುದ್ರಲ್ಲಿದೆ? ಎಸ್, ಇದೊಂದರಲ್ಲೇ ನಮಗೆ 5 ಇರೋದು. ಎಸ್, ದಿಸ್ ಇಸ್ ಅವರ್ ಆನ್ಸರ್. ವೆರಿ ಸಿಂಪಲ್. ಅರ್ಥ ಆಯ್ತಾ ಹೆಂಗೆ ಅಂತ? ಸೊ ನೀವು ಕರೆಕ್ಟಾಗಿ IPS ನೇಮ್ನ ಕಲ್ತ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್. ಟರ್ಮ್ಸ್ ಆಫ್ ರಿಲೇಟಿವ್ ಸ್ಟೆಬಿಲಿಟಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಜನರಲಿ ರಾಂಗ್. ರಾಂಗ್ ಕೇಳಿದರೆ ಫಸ್ಟ್ ಕರೆಕ್ಟ್ ಆಗಿರೋದು ಐಡೆಂಟಿಫೈ ಮಾಡೋಣ. ಟರ್ಷಿಯರಿ ಫ್ರೀ ರಾಡಿಕಲ್ಸ್ ಆರ್ ಮೋರ್ ಸ್ಟೇಬಲ್ ದೆನ್ ಸೆಕೆಂಡರಿ. ಎಸ್, ಕರೆಕ್ಟ್. ಬಿಕಾಸ್ 3 degree is greater than 2 degree greater than 1 degree. ಕರೆಕ್ಟಾ? ಸೆಕೆಂಡರಿ ಫ್ರೀ ರಾಡಿಕಲ್ಸ್ ಆರ್ ಮೋರ್ ಸ್ಟೇಬಲ್ ದೆನ್ ಪ್ರೈಮರಿ. ಎಸ್, ಇದು ಕರೆಕ್ಟ್ ಆಗಿದೆ. ಟರ್ಷರಿ ಕಾರ್ಬೋಕ್ಯಾಟಯೋನ್ ಇಸ್ ಲೆಸ್ ಸ್ಟೇಬಲ್. ನೋ, ಲೆಸ್ ಸ್ಟೇಬಲ್ ಅಲ್ಲ, ಇಟ್ ಈಸ್ ಮೋರ್ ಸ್ಟೇಬಲ್. ಕರೆಕ್ಟಾ? ಸೆಕೆಂಡರಿ ಕಾರ್ಬೋಕ್ಯಾಟಯೋನ್ ಇಸ್ ಲೆಸ್ ಸ್ಟೇಬಲ್. ನೋ, ಇದು ರಾಂಗ್ ಇದೆ ಇಲ್ಲಿ. ಬಿಕಾಸ್ ಇದು ಮೋರ್ ಸ್ಟೇಬಲ್ ಬರಬೇಕು, ನಾಟ್ ಲೆಸ್ ಸ್ಟೇಬಲ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಇಸ್ ಥರ್ಡ್ ಒನ್. ಓಕೆನಾ? ಯಾಕಂದರೆ ಟರ್ಷರಿ ಇಸ್ ಮೋರ್ ಸ್ಟೇಬಲ್ ದೆನ್ ಸೆಕೆಂಡರಿ ಆ್ಯಂಡ್ ಪ್ರೈಮರಿ. ಓಕೆ, ನೆಕ್ಸ್ಟ್ ಒನ್, ಎಥಿಲೀನ್ ರಿಯಾಕ್ಟ್ಸ್ ವಿತ್ ಆಲ್ಕಲೈನ್ KMnO4 ವಿಲ್ ಗಿವ್. ಸಿ, ಎಥಿಲೀನ್ ಅಂದರೆ ಡಬಲ್ ಬಾಂಡ್. ಓಕೆ, ಯಾವುದೇ ಡಬಲ್ ಬಾಂಡ್ KMnO4 ಜೊತೆ ರಿಯಾಕ್ಟ್ ಆಗ್ತಿದೆ ಅಂದರೆ ನೆನ್ಪಿಟ್ಕೊಳ್ಳಿ, ಯು ವಿಲ್ ಗೆಟ್ ಆಲ್ಕೋಹಾಲ್. ದಿಸ್ ಇಸ್ ಅವರ್ ರೂಲ್. ಓಕೆ, ಇದು ಅಷ್ಟೇ. ಈಗ ಇದರಲ್ಲಿ ಯಾವ್ದು ಆಲ್ಕೋಹಾಲ್ ಇದೆ ಚೆಕ್ ಮಾಡ್ಕೊಳ್ಳಿ. ಆಲ್ಡಿಹೈಡ್ ಇದೆ? ನೋ, ಇದಲ್ಲ. ಗ್ಲೈಕೋಲ್ ಅಂದರೆ 2 ಆಲ್ಕೋಹಾಲ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಗ್ಲೈಕೋಲ್. ಓಕೆ, ಎಸ್, ಅವರ್ ಆನ್ಸರ್ ಇಸ್ ಬಿ. ಅಷ್ಟೇ. ಇಲ್ಲೂ ಆಲ್ಡಿಹೈಡ್ ಇದೆ, ಇಲ್ಲಿ ಆಕ್ಸೈಡ್ ಇದೆ. ಓಕೆ, ಅವರ್ ಆನ್ಸರ್ ಇಸ್ ವಾಟ್? ಬಿ. ಅರ್ಥ ಆಗ್ತಿದೆಯಾ? ಯಾವುದೇ ಡಬಲ್ ಬಾಂಡ್ಗೆ KMnO4 ನೀವು ಆ್ಯಡ್ ಮಾಡ್ತಿದ್ದೀರಾ ಅಂದರೆ ಯು ವಿಲ್ ಗೆಟ್ ಆಲ್ಕೋಹಾಲ್ ಅಷ್ಟೇ. According to the Huckel rate for aromatic compound must have delocalized pi electron is equals to. Now listen, pi electron is equals to what? Pi electron is always equals to 4n plus 2
ಇದು ಡೈರೆಕ್ಟ್ ಕ್ವಶನ್. ಓಕೆ, ಫಾರ್ಮುಲಾ ಬೇಸ್ ಡೈರೆಕ್ಟ್ ಕ್ವಶನ್. ಇದನ್ನ ನೆನ್ಪಿಟ್ಕೊಳ್ಳಿ. ಫಾರ್ಮುಲಾ ಅರೋಮೆಟಿಸಿಟಿಗೆ ಏನಾಗಿರುತ್ತೆ ಅಂದ್ರೆ 4n+2ಗೆ ಈಕ್ವಲ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಎಸ್. Next question. Ozonolysis of an organic compound A produces acetone and propionaldehyde in equimolar mixture. What is A? ಸಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಎಗೆ ಓಸೋನೋಲಿಸಿಸ್ ಅಂದರೆ ಓಸೋನ್ನ ಆ್ಯಡ್ ಮಾಡ್ತಿದ್ರೆ ಏನು ಪ್ರೊಡ್ಯೂಸ್ ಆಗ್ತಿದೆ? ಅಸಿಟೋನ್. ಅಸಿಟೋನ್ ಅಂದರೆ ಏನಪ್ಪ? CH3CO CH3 ಪ್ಲಸ್ ಪ್ರೊಪನಾಲ್ಡಿಹೈಡ್ ಅಂದರೆ 3 ಪ್ರೋಪೇನ್ ಕಾರ್ಬನ್ ಇರುತ್ತೆ, ಆಲ್ಡಿಹೈಡ್ ಇರುತ್ತೆ, CHO. ಕರೆಕ್ಟಾ? ನಾವು ಇಲ್ಲಿ ನೆನ್ಪಿಟ್ಕೋಬೇಕು, ವೆರಿ ಸಿಂಪಲ್. ಇಲ್ಲಿ ನಮಗೆ ಓ ಇರುತ್ತೆ ಅಂದರೆ ಇಲ್ಲಿ ನಮಗೆ ಡಬಲ್ ಬಾಂಡ್ ಓ ಈ ಥರ ಇರುತ್ತೆ. ಕರೆಕ್ಟಾ? ಸ್ಟ್ರಕ್ಚರ್ ಹಿಂಗಿರುತ್ತೆ. ಅಂದರೆ ಇಲ್ಲಿ ನನಗೆ ಒಂದು ಮೀಥೈಲ್ ಗ್ರೂಪ್ ಸಬ್ಸ್ಟಿಟ್ಯೂಟ್ ಆಗಿರುತ್ತೆ. ಅವಾಗ ಮಾತ್ರ ಓಝೋನ್ ಅಟ್ಯಾಕ್ ಆಗೋದು ಅದನ್ನು. ಸೊ ಅವಾಗ ಹೆಂಗೆ ಬರುತ್ತೆ? ಸೊ ಸೆಕೆಂಡ್ ಕಾರ್ಬನ್ಗೆ ಯು ಹ್ಯಾವ್ ಮೀಥೈಲ್ ಗ್ರೂಪ್. ಕರೆಕ್ಟ್? ಇಲ್ಲಿ ನಿಮಗೆ CH3 ಬರುತ್ತೆ ಆ್ಯಂಡ್ ಡಬಲ್ ಬಾಂಡ್ ಹಂಗೆ ಇರುತ್ತೆ. ಟೋಟಲ್ ಎಷ್ಟಿದೆ? 6 ಅಂದರೆ 5 ಬರಬೇಕು ನನಗೆ. ಓಕೆ, ಸೊ ಈ ಥರ. ಸೊ ಸೆಕೆಂಡ್ಗೆ ಮೀಥೈಲ್ ಗ್ರೂಪ್ ಅಷ್ಟೇ, ವೆರಿ ಸಿಂಪಲ್. ಸೊ ಯಾವುದಕ್ಕೆ ಸೆಕೆಂಡಲ್ಲಿ ಮೀಥೈಲ್ ಗ್ರೂಪ್ ಇದೆ ನೋಡಿ, ಆ್ಯಂಡ್ 2 ಅಲ್ಲೇ ಡಬಲ್ ಬಾಂಡು ಇದೆ. ಸೊ ನಥಿಂಗ್ ಬಟ್ ಇಟ್ ಈಸ್ 2methyl pent2ene ಅಷ್ಟೇ. ಅರ್ಥ ಆಗ್ತಿದೆಯಾ? ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ ಒನ್. ದ ಕಾಂಪ್ಲೆಕ್ಸ್ ಆಸ್ IUPAC ನೇಮ್. IUPAC ನೇಮ್ ಕೊಟ್ಟಿದ್ದ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಫಸ್ಟ್ ಏನಿದೆ? ಸೊ ಇಲ್ಲಿ 2 ಅಮೈನ್ ಗ್ರೂಪ್ ಇದೆ, ಅಂದರೆ ಡೈ ಅಮೈನ್. ಸೊ ಡೈ ಅಮೈನ್ ಇದೆ, ಇಲ್ಲಿ ನೋಡಿ ಡೈಸಯನೋ, ರಾಂಗ್ ಇದು. ಸೊ ಇಲ್ಲೂ ಡೈ ಅಮೈನ್ ಇದೆ. ಓಕೆ, ಈ 3ರಲ್ಲಿ ಆಪ್ಷನ್ 1 ಕರೆಕ್ಟಾ? ನೆಕ್ಸ್ಟ್ ಈಗ NH3ಗೆ ಏನು ಬರುತ್ತೆ? ಡೈ ಅಮೈನಲ್ಲಿ 0 ಬರುತ್ತೆ. ಕರೆಕ್ಟಾ? ಸೊ 0 ಬರುತ್ತೆ, AGಗೆ ಪ್ಲಸ್ ಬರುತ್ತೆ. ಸೊ AGಗೆ ಪ್ಲಸ್ ಬಂದರೆ ಅಂದರೆ ನಿಮ್ಗೆ ಏನು ಬರುತ್ತೆ? AG ಸಿಲ್ವರ್ 1 ಬರುತ್ತೆ. ಇಲ್ಲೂ ಸಿಲ್ವರ್ 1 ಇದೆ. ಕರೆಕ್ಟಾ? ನೆಕ್ಸ್ಟು ಡೈಸಯನೋ ಕರೆಕ್ಟ್ ಆಗಿದೆ. ಇದು ಮೈನಸ್ ಆಗಿರೋದ್ರಿಂದ ಏನು ಬರಬೇಕು? ATE ಆ್ಯಡ್ ಮಾಡಬೇಕು, ಅರ್ಜೆಂಟೇಟ್ ಆ್ಯಡ್ ಮಾಡ್ತೀವಿ. ಕರೆಕ್ಟಾ? ಅರ್ಜೆಂಟೇಟ್ ಬರುತ್ತೆ, ಇಲ್ಲೂ ಅರ್ಜೆಂಟೇಟ್ ಇದೆ. ಸೊ ದಿಸ್ ಇಸ್ ರಾಂಗ್. ಹಾಗಾದ್ರೆ ಎಷ್ಟು ಬರುತ್ತೆ? ಸಯನೋ 2 ಸಿಲ್ವರ್ ಇದೆ ಅಂದರೆ ಯು ವಿಲ್ ಗೆಟ್ ಮೈನಸ್ +1. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ? ವೆರಿ ಸಿಂಪಲ್. ಸೊ ಯು ವಾಂಟ್ ಟು ಚೆಕ್ ದ IUPAC ನೇಮ್ ಕೋಆರ್ಡಿನೇಷನ್ ಕಾಂಪೌಂಡ್ದು ನಾನು ಚಾಪ್ಟರ್ ವಿಡಿಯೋ ಮಾಡಿದ್ದೀನಲ್ಲ, ಅದನ್ನ ನೋಡಿ ಅವಾಗ ಅರ್ಥ ಆಗುತ್ತೆ. ಓಕೆನಾ? ಎಸ್. Next one. The half-life period of first order reaction is 60 minutes. What percentage will left over after 40 minutes? Now see, ಇಲ್ಲಿ ನಿಮಗೆ ಎಷ್ಟು ಅಮೌಂಟ್ ಲೆಫ್ಟ್ ಆಗಿದೆ ಅದಕ್ಕೊಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಸೊ ಏನಪ್ಪ ಅಂದರೆ ಅಮೌಂಟ್ ಲೆಫ್ಟ್ ಎಷ್ಟು ಕಂಡುಹಿಡಿಯೋದು ಅಂದರೆ ಇಟ್ ಇಸ್ ವೆರಿ ಈಸಿ. T(n) ಇಂಟು ಇನಿಷಿಯಲ್ ಅಮೌಂಟ್. ಓಕೆ, T(n) ಇಂಟು ಇನಿಷಿಯಲ್ ಅಮೌಂಟ್. ಸೊ ಎನ್ ಕಂಡುಹಿಡಬೇಕು. ಎನ್ ಅಂದರೆ ಏನಿಲ್ಲ, ಎಷ್ಟು ಕೊಟ್ಟಿದ್ದಾರೆ ನಮಗೆ? 240 ಮಿನಿಟ್ಸಲ್ಲಿ ಕೊಟ್ಟಿದ್ದಾರೆ. ಎಷ್ಟಿಗೆ? ಇಟ್ ಇಸ್ 60 ಮಿನಿಟ್ಸ್. ಎಷ್ಟು ಬರುತ್ತೆ? ನಿಯರ್ಲಿ ನಿಮಗೆ 4 ಬರುತ್ತೆ. ಕರೆಕ್ಟಾ? ಸೊ ಯು ವಿಲ್ ಗೆಟ್ ಆಸ್ 4. ಸೊ 4 ಬಂದರೆ ಅವಾಗ ನಿಮ್ಗೆ ಏನು ಬರುತ್ತೆ? T ಆಫ್ ಅಂದರೆ ಆಫ್ ಪವರ್ 4 ಇಂಟು ಇನಿಷಿಯಲಿ ನಮಗೆ 100 ಇರುತ್ತೆ. ಸೊ ಅವಾಗ ನಮಗೆ ಎಷ್ಟು ಬರುತ್ತಪ್ಪ? ನಿಯರ್ಲಿ 4 ಅಂದರೆ 16. 1/16 ಇಂಟು 100. ಸೊ 96 ಕರೆಕ್ಟಾ? 16 ಅದು ನಿಮ್ಗೆ ಏನು ಬರುತ್ತೆ? 6ಅಲ್ಲಿ ಬರುತ್ತೆ. 6 ಪಾಯಿಂಟ್. ಸೊ ಯಾವುದ್ರಲ್ಲಿದೆ 6 ಪಾಯಿಂಟ್ ನಿಮ್ಗೆ ಆನ್ಸರು? ಎಸ್. ಸೊ ವಿ ಹ್ಯಾವ್ 6.25. ಅಷ್ಟೇ ಸಿಂಪಲ್. ಓಕೆ, ಈ ಟ್ರಿಕ್ನ ನೆನ್ಪಿಟ್ಕೊಳ್ಳಿ. ಅಮೌಂಟ್ ಎಷ್ಟು ಕೇಳ್ತೀರ ಅನ್ನೋದಕ್ಕೆ ಈ ಟ್ರಿಕ್ನ ಫಾಲೋ ಮಾಡಿ, ಅವಾಗ ಈಸಿ ಅನಿಸುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. 18 grams of glucose is added to 178.2 grams of water. The vapor pressure of water for this aqueous solution is 100 degrees Celsius. Now listen. 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ವೇಪರ್ ಪ್ರೆಷರ್ ಎಷ್ಟಿರುತ್ತಪ್ಪ ಅಂದರೆ 260 ಇರುತ್ತೆ. ಇದು ಮೇಯ್ನು. 260 ನಮ್ಗೆ ಟಾರ್ ಇರುತ್ತೆ. 260 ಟಾರ್. ನಮ್ಗೆ ಆನ್ಸರ್ ಎಷ್ಟು ಬರಬೇಕು ಅಂದರೆ 260ಗಿಂತ ಕಡಿಮೆ ಬರಬೇಕು. ಯಾಕಂದರೆ RLBP ಈಕ್ವಲ್ಸ್ ಟು ನಿಮ್ಗೆ ಏನು ಬರುತ್ತೆ ಅಂದರೆ XB ಬರುತ್ತೆ. ಕರೆಕ್ಟಾ? ಸೊ XBಗೆ ಈಗ ನೀವು XB ಕಂಡುಹಿಡಬೇಕು. ಏನಿದೆ? 18 ಗ್ರಾಮ್ ಇದೆ. ಸೊ ಡಿವೈಡೆಡ್ ಬೈ 178.2 ಗ್ರಾಮ್ ಇದೆ. ಕರೆಕ್ಟಾ? ಇಂಟು ಮಾಸ್ ಎಷ್ಟಿದೆ? ಮಾಸ್ ಇಸ್ 18. ಗ್ಲೂಕೋಸ್ ಮಾಸ್ ಇಸ್ 180. ಕರೆಕ್ಟಾ? 18 1s 18 10s ಬರುತ್ತೆ. ಸೊ ಕರೆಕ್ಟ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮ್ಗೇನು ಬರುತ್ತೆ? 18 ಡಿವೈಡೆಡ್ ಬೈ 178.2 ಬರುತ್ತೆ. ಕರೆಕ್ಟಾ? ನಾನು ಇಲ್ಲಿ 17 ತೊಗೋತೀನಿ, 2 0 ಆ್ಯಡ್ ಆಗುತ್ತೆ. 17 ಅಂದರೆ ಎಷ್ಟು ಬರುತ್ತೆ? 17 1s 17. ಸೊ ನಿಮಗೆ ಇನ್ನು ಉಳ್ಕೊಳ್ಳೋದು 1 ಉಳ್ಕೊಳ್ಳುತ್ತೆ. 100 ಅಂದರೆ ನಿಯರ್ಲಿ ನಿಮಗೆ 17 4s ಬರುತ್ತೆ. ಕರೆಕ್ಟಾ? 14 ಬಂತು. ಈಗ ಆಬ್ವಿಯಸ್ಲಿ 160ಯಲ್ಲಿ 14 ಮೈನಸ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ? 752. ಅರ್ಥ ಆಗ್ತಿದೆಯಾ? ಇಷ್ಟೇ ಸಿಂಪಲ್. ನೀವು ಕಾಮನ್ ಆಗಿ ಅರ್ಥ ಮಾಡ್ಕೋಬೇಕು ಕ್ವಶನ್ನ. 760ಗಿಂತ ಕಮ್ಮಿ ಬರಬೇಕು. 760ಗಿಂತ ಕಮ್ಮಿ ಬರೆಯೋದು ನಿಮಗೆ ಈ ಒಂದು ಸೈಡ್ನ ಕಂಡುಹಿಡ್ಕೊಂಡ್ರೆ ಸಾಕು, ಇನ್ನೊಂದು ಸೈಡ್ ನೀವು ಆರಾಮ್ಸೆ ಮಾಡ್ಕೋಬೋದು. ಓಕೆ,
Next one, the ratio of value of any correlative property for CaCl2 solution, that of sugar solution, under equal concentration is nearly. See, Van't of factor ಕಂಡಿಡ್ಕೋಬೇಕು. ಏನು ಕೇಳಿದರೆ CaCl2 ಗೆ ಎಷ್ಟು ಬರುತ್ತೆ? You will get 3. ಕರೆಕ್ಟ್, I value 3 ಬರುತ್ತೆ. ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ಸೊ ಟೋಟಲಿ ಇಟ್ ಇಸ್ 3 ಬರುತ್ತೆ. ಶುಗರ್ ಸೊಲ್ಯೂಷನ್, ಶುಗರ್ ಇಸ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್. ಆರ್ಗ್ಯಾನಿಕ್ ಕಾಂಪೌಂಡ್ಗೆ ಎಷ್ಟಿರಬೇಕು? 1. ಸೊ 1 ಅಂದರೆ 3/1 ಅಂದರೆ ಎಷ್ಟು ಬಂತು ನಿಮಗೆ? 3 ಬಂತು. ಕರೆಕ್ಟಾ? ಎಸ್, ಯು ಹ್ಯಾವ್ 3 ಅಷ್ಟೇ. ಕ್ಲಿಯರ್? ನೆಕ್ಸ್ಟ್ ಒನ್, ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಅ ಸೊಲ್ಯೂಷನ್ ಕಂಟೈನಿಂಗ್ 36 ಗ್ರಾಮ್ ಆಫ್ ಕಾಂಪೌಂಡ್. ಏನು ಕೇಳ್ತಿದ್ದಾರೆ ನಿಮಗೆ? ಮಾಲಿಕ್ಯುಲರ್ ಫಾರ್ಮುಲಾ ಕೇಳ್ತಿದೆ. ಮಾಲಿಕ್ಯುಲರ್ ಫಾರ್ಮುಲಾ ಹೆಂಗೆ ಗೊತ್ತಾ? ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ನಥಿಂಗ್ ಬಟ್ N ಇಂಟು ಎಂಪರಿಕಲ್ ಫಾರ್ಮುಲಾ ಅಂತ. ಎಂಪರಿಕಲ್ ಫಾರ್ಮುಲಾ ನಿಮಗೆ ಕೊಟ್ಟಿದ್ದಾರೆ. ಸೊ N ಕಂಡುಹಿಡಬೇಕು. N ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ. ಓಕೆ, ಸೊ ನಂಬರ್ ಆಫ್ N ಹೆಂಗೆ ಕಂಡುಹಿಡೋದು? ವೆರಿ ಸಿಂಪಲ್ ಆಗಿ ಹೇಳ್ಕೊಟ್ಬಿಡ್ತೀನಿ ನಂಬರ್ ಆಫ್ N ಹೆಂಗೆ ಕಂಡುಹಿಡೋದು ಅಂತ. ನಾವು ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನಿಮಗೆ ಅಕಾರ್ಡಿಂಗ್ ಟು ಡೆಲ್ಟಾ ಟಿ ಬಿ ಫಾರ್ಮುಲಾ ಏನು? ಡೆಲ್ಟಾ ಟಿ ಬಿ ಈಸ್ ಈಕ್ವಲ್ಸ್ ಟು KF ಇಂಟು ಎಮ್. ಕರೆಕ್ಟಾ? ಸೊ ಎಮ್ ಕಂಡಿಡ್ಕೋತೀರಾ? ಓಕೆ, KF ಕೊಟ್ಟಿದ್ದಾರಲ್ವಾ, ಆ್ಯಂಡ್ ಟಿ ಬಿ ಕೆಳಗಡೆ ಬರುತ್ತೆ. ಸೊ KF ಎಷ್ಟಿದೆ? 1.86. TF ಎಷ್ಟಿದೆ? 0.9. ಸೊ ನಿಯರ್ಲಿ ನಿಮಗೆ 1s 2s 0.2 ಅಂತ ಬರುತ್ತೆ. ಸೊ ಎಷ್ಟು ಬಂತು ನಿಮಗೆ? 2 ಬಂತು. ಸೊ 2 ಅಂದರೆ 2 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬಂತೆ? ಎಸ್, ಆಬ್ವಿಯಸ್ಲಿ ಯು ವಿಲ್ ಗೆಟ್ 2s. ಸೊ 2 ಇಂಟು ಎಂಪರಿಕಲ್ ಫಾರ್ಮುಲಾ ಮಾಡಿದ್ರೆ ಯು ವಿಲ್ ಗೆಟ್ 242. ಅಂಡ್ ಅರ್ಥ ಆಯ್ತಾ? ವೆರಿ ಸಿಂಪಲ್, ನೀವು ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಮಾಡೋದು ಬೇಕಾಗಿಲ್ಲ. ನೆಕ್ಸ್ಟ್ ಒನ್, ಫಾರ್ ಆಲ್ ಫಾರ್ಮ್ ಐಡಿಯಲ್ ಸೊಲ್ಯೂಷನ್ ಎಕ್ಸ್ಪೆಕ್ಟ್. ನಾನು ಐಡಿಯಲ್ ಸೊಲ್ಯೂಷನ್ಗೆ ನಿಮ್ಗೊಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ, ಸೇಮ್ ಫ್ಯಾಮಿಲಿ ಇರಬೇಕು ಅಂತ. ಸೇಮ್ ಫ್ಯಾಮಿಲಿ ಇದ್ದರೆ ಐಡಿಯಲ್, ಡಿಫ್ರೆಂಟ್ ಇದ್ದರೆ ಅದು ನಾನ್ ಐಡಿಯಲ್ ಅಂತ. ಸೊ ಸೇಮ್ ಫ್ಯಾಮಿಲಿ ಇದೆಯಾ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಅವರು ಯಾವುದಲ್ಲ ಅಂತ ಕೇಳ್ತಿದ್ರೆ ಫಸ್ಟ್ ಯಾವುದು ಇದೆ ಅಂತ ನೋಡೋಣ. ಇಲ್ಲಿ ಬೆನ್ಸಿನ್ ಇದೆ, ಇಲ್ಲಿ ಮೀಥೈಲ್ ಇದೆ, ಎರಡರಲ್ಲೂ ಬೆನ್ಸಿನ್ ಇಸ್ ಕಾಮನ್, ಇದು ಐಡಿಯಲ್. ಇದರಲ್ಲಿ BR ಇದೆ, ಇದರಲ್ಲಿ I ಇದೆ, ಇದು ಕಾಮನ್. ನೆಕ್ಸ್ಟ್ CL ಇದೆ, ಇಲ್ಲಿ BR ಇದೆ. ಸೊ ಎರಡರಲ್ಲೂ ಬೆನ್ಸಿನ್ ರಿಂಗ್ ಇಸ್ ಕಾಮನ್. ನೆಕ್ಸ್ಟ್ ಇದರಲ್ಲಿ I ಇದೆ, ಇದರಲ್ಲಿ ಆಲ್ಕೋಹಾಲ್ ಇದೆ. ನೋ, ಎರಡೂ ಡಿಫ್ರೆಂಟ್. ಕರೆಕ್ಟಾ? ಯಾಕಂದರೆ ಎರಡೂ ಡಿಫ್ರೆಂಟ್ ಆಗಿದೆ. ಅರ್ಥ ಆಗ್ತಿದ್ಯಾ? ಅಂಡರ್ಸ್ಟುಡ್? ಸೊ ದಿಸ್ ಇಸ್ ರಾಂಗ್. ಈ ಥರ ನಾನು ಹೇಳಿರೋ ಟ್ರಿಕ್ಸ್ನ ನೆನ್ಪಿಟ್ಕೊಳ್ಳಿ. ಯಾರಿಗಿದು ಗೊತ್ತಿಲ್ಲ, ಸೊಲ್ಯೂಷನ್ ಚಾಪ್ಟರ್ ಹೇಳ್ಕೊಟ್ಟಿದ್ದೀನಿ, ಹೋಗಿ ಸೊಲ್ಯೂಷನ್ ಚಾಪ್ಟರ್ ನೋಡಿ. ನೆಕ್ಸ್ಟ್ ಒನ್, ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಸಿಲ್ವರ್ ಎಲೆಕ್ಟ್ರೋಡ್ ಡಿಪ್ಡ್ ಇನ್ 0.01 m ಸೊಲ್ಯೂಷನ್ ಆಫ್ ಸಿಲ್ವರ್ ನೈಟ್ರೇಟ್. ಓಕೆ, ನಾವು ಇದಕ್ಕೆ ಏನು ಕಂಡುಹಿಡಬೇಕು? E0 ಆಫ್ ಸೆಲ್ ಇಸ್ ಈಕ್ವಲ್ಸ್ ಟು E cell ಮೈನಸ್ 0.0591 ಬೈ N ಲಾಗ್. ಕರೆಕ್ಟಾ? ಲಾಗ್ ಆಫ್ ಕಾನ್ಸಂಟ್ರೇಷನ್ M. ನಾವು ಇವಾಗ ಇಲ್ಲಿ ಏನು ಮಾಡ್ತಾರೆ? ಈ ಸೆಲ್ ನಿಮ್ಗೆ ಕೊಟ್ಟಿದ್ದಾರೆ 0.80 ಅಂತ, ಮೈನಸ್ ಇವಾಗ ಇದಿಷ್ಟು ನೀವು ಕಂಡುಹಿಡಬೇಕು. ಇಲ್ಲೆಲ್ಲ ನಿಮ್ಗೆ ಏನೋ ಒಂದು ಆನ್ಸರ್ ಬರುತ್ತೆ, ಅದು ಆಬ್ವಿಯಸ್ಲಿ 0.8ಗಿಂತ ಕಮ್ಮಿ ಇರಬೇಕು. ಯಾವ್ದು 0.8ಗಿಂತ ಕಮ್ಮಿ ಇದೆ ಅದನ್ನು ನೋಡೋಣ ಅಷ್ಟೇ, ಅದೇ ಆನ್ಸರ್ ನಿಮಗೆ. ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಬೇಡ. ನೋಡಿ, ಇದು ರಾಂಗ್, ಯಾಕಂದರೆ ತುಂಬ ಕಮ್ಮಿ ಆಗುತ್ತೆ. ಇದು ರಾಂಗ್. ಸೊ ಇದೊಂದೇ ಆಪ್ಷನ್ ವಿ ಹ್ಯಾವ್. ನೋಡಿ, ಇದು 0.85 ರಾಂಗ್. ಸೊ ನಮ್ಗೆ 0.580ಗಿಂತ ಕಮ್ಮಿ ಇರೋದು ಒಂದೇ. ಅರ್ಥ ಆಯ್ತಾ? ವೆರಿ ಸಿಂಪಲ್, ನೀವು ಕ್ಯಾಲ್ಕುಲೇಷನ್ ಮಾಡೋ ನೆಸೆಸಿಟಿನೇ ಇಲ್ಲ. ಓಕೆ, ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್ ದ ಆನ್ಸರ್ ಲೇಟರ್. ಮೀನ್ಸ್ ಕ್ಯಾಲ್ಕುಲೇಷನ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಅಕೌಟ್ ಟು ಫ್ಯೂಯಲ್ ಸೆಲ್, ದ ರಿಯಾಕ್ಷನ್ ಅಕರಿಂಗ್ ಅಟ್ ಕ್ಯಾಥೋಡ್ ಇಸ್. ಕ್ಯಾಥೋಡ್ ಅಂದರೆ ನಾನು ಏನು ಹೇಳ್ಕೊಟ್ಟಿದ್ದೀನಪ್ಪ? ರಿಡಕ್ಷನ್. ಕರೆಕ್ಟಾ? ರಿಡಕ್ಷನ್ ಅಂದರೆ ಏನು? ಅಡಿಷನ್ ಆಫ್ ಎಲೆಕ್ಟ್ರಾನ್. ಯಾವುದ್ರಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಆ್ಯಡ್ ಆಗ್ತಿದೆ ನೋಡಿ. ಸೊ ಇದರಲ್ಲಿ ಇಲ್ಲ, ರಾಂಗ್. ಇದರಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಆಗ್ತಿದೆ. ಇದರಲ್ಲಿ ನೋಡಿ 4 ಎಲೆಕ್ಟ್ರಾನ್ಸ್ ಆ್ಯಡ್ ಆಗ್ತಿದೆ, ಇದರಲ್ಲಿ ಏನೂ ಆ್ಯಡ್ ಆಗ್ತಿಲ್ಲ. ಸೊ ಆಬ್ವಿಯಸ್ಲಿ ನಿಮಗಿದು. ಸೊ ಯಾವುದ್ರಲ್ಲಿ ಜಾಸ್ತಿ ಎಲೆಕ್ಟ್ರಾನ್ ಆ್ಯಡ್ ಆಗ್ತಿರುತ್ತೋ ದಟ್ ಈಸ್ ದ ರಿಡಕ್ಷನ್. ಅಷ್ಟೇ, ವೆರಿ ಸಿಂಪಲ್. ದಟ್ ವಿಲ್ ಹ್ಯಾಪನ್ಸ್ ಅಟ್ ಕ್ಯಾಥೋಡ್ ಅಷ್ಟೇ. ನೆಕ್ಸ್ಟ್ ಒನ್, ಇಫ್ ದ ಓಕೆ ನಿಮ್ಗೆ ಏನು ಕೇಳಿದ್ದಾರೆ? ಇಟ್ಸ್ ಡಿಗ್ರಿ ಆಫ್ ಡಿಸೋಸಿಯೇಷನ್. ಇದು ಮೋಲಾರ್ ಕಂಡಕ್ಟಿವಿಟಿ ಮೇಲೆ. ಮೋಲಾರ್ ಕಂಡಕ್ಟಿವಿಟಿ ಏನು ಕೊಟ್ಟಿದ್ದಾರಪ್ಪ ನಿಮಗೆ? NH4 ಕೊಟ್ಟಿದ್ದಾರೆ, ಆ್ಯಂಡ್ ಇಲ್ಲಿ NH and OH ಎರಡೂ ಆ್ಯಡ್ ಮಾಡ್ಕೊಳ್ಳಿ, ಅಷ್ಟೇ ಸಿಂಪಲ್. ಸೊ 73.4 ಪ್ಲಸ್ 197.6. ಸೊ ಎಷ್ಟು ಬರುತ್ತೆ ನಿಮಗೆ? ನಿಯರ್ಲಿ ಯು ವಿಲ್ ಗೆಟ್ ಐ ಥಿಂಕ್ 0 1 ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ 7 1 ಕ್ಯಾರಿ. ಸೊ ಯು ವಿಲ್ ಗೆಟ್ 271. ಕರೆಕ್ಟಾ? 271 ಬರುತ್ತೆ. 271.1 ಬಂತು. ಓಕೆ, ಇವಾಗ ನಿಮಗೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಹೆಂಗೆ ಕಂಡುಹಿಡಿಯೋದು ಅಂದರೆ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ಮೋಲಾರ್ ಕಂಡಕ್ಟಿವಿಟಿ. ಕಾನ್ಸಂಟ್ರೇಷನ್ ಎಷ್ಟು ಕೊಟ್ಟಿದ್ದಾನೆ? 11.5 ಡಿವೈಡೆಡ್ ಬೈ 271.1. ಸೊ ನಿಯರ್ಲಿ ನಿಮಗೆ ಎಷ್ಟು ಬರುತ್ತೆ? 0. ಸೊ ಇಲ್ಲಿ ಒಂದು ಆ್ಯಡ್ ಆಗುತ್ತೆ. ಸೊ ಆವಾಗ ನಿಮಗೆ 7 ಇಲ್ಲ, ಇನ್ನೂ ಒಂದು 0 ಬರುತ್ತೆ. 0. ಆಗ ನಿಮಗೆ ನಿಯರ್ಲಿ ಐ ಥಿಂಕ್ ಜಾಸ್ತಿ ಬರಬೇಕಲ್ವಾ? 0.4 ಎಸ್ 4 ಬರುತ್ತೆ. ಸೊ 4 ಅಂದರೆ ಇರೋದೇ ನಮಗೊಂದು ಆಪ್ಷನ್, ದಟ್ ಈಸ್ 0.042. ಅರ್ಥ ಆಗ್ತಿದೆ ಹೆಂಗೆ ಅಂತ? ವೆರಿ ಸಿಂಪಲ್. ಸೊ ನಿಮಗೆ ಇಲ್ಲಿ
ಮೋಲಾರ್ ಕಂಡಕ್ಟಿವಿಟಿ ಕೊಟ್ಟಾಗ ನಿಮಗೆ 2 ಅಯಾನ್ ಕೊಟ್ಟಿದ್ದಾನೆ ಅಂದರೆ ಎರಡರದ್ದು ಕಾನ್ಸಂಟ್ರೇಷನ್ ಆ್ಯಡ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಮೋಲಾರ್ ಕಂಡಕ್ಟಿವಿಟಿ ಸಿಗುತ್ತೆ. ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂದರೆ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ಮೋಲಾರ್ ಕಂಡಕ್ಟಿವಿಟಿ. ಕಾನ್ಸಂಟ್ರೇಷನ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಮೋಲಾರ್ ಕಂಡಕ್ಟಿವಿಟಿ ಅಲ್ಲಿ ನೀವು ಫೈಂಡ್ ಔಟ್ ಮಾಡಿದ್ರಿ, ಅವೆರಡು ಮಾಡಿದ್ರೆ ನಮಗೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಸೊ ವೆರಿ ಸಿಂಪಲ್. How many hours does it take to reduce 1 mole of Fe3 plus to Fe2 plus with current 2 amps? ನಾವು ಕರೆಂಟ್ ಕೊಟ್ಟಿದ್ದಾರೆ ಅಂದರೆ ವೆರಿ ಸಿಂಪಲ್. ಸೊ ಚಾರ್ಜ್ ಈಕ್ವಲ್ಸ್ ಟು ಟೈಮ್ ಇಂಟು ಕರೆಂಟ್. ಓಕೆ, ಕರೆಂಟ್ ಎಷ್ಟಿದೆ? 2 amps ಇದೆ. ಚಾರ್ಜ್ ಅಂದರೆ ಏನು? 1 mole. 1 mole ಅಂದರೆ 1 farad. 1 farad ಅಂದರೆ 96,500 ಕೂಲಮ್. ಟೈಮ್ ಗೊತ್ತಿಲ್ಲ, 2 amps ತಗೋತೀರಾ. ಸೊ ಡಿವೈಡ್ ಮಾಡಿದ್ರೆ, ಇವೆರಡು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಇವು ಗೆಟ್ ಆಸ್ 4825 ಬರುತ್ತೆ. ಕರೆಕ್ಟಾ? ಸೊ ಇದು ಸೆಕೆಂಡ್ಸಲ್ಲಿದೆ. ನಾವು ಬೇಕಾಗಿ ಅವರ್ಸಾಗಿ ಏನು ಮಾಡಬೇಕು? ಮಿನಿಟ್ಸ್ ಇಂಟು 60 ಸೆಕೆಂಡ್. ಸೊ 1010 ಗೆಟ್ ಕ್ಯಾನ್ಸಲ್. 6 1s ಐ ಥಿಂಕ್ ನಿಮ್ಗೆ ಎಷ್ಟು ಬರುತ್ತೆ? 6 8s ಬರುತ್ತೆ. ಕರೆಕ್ಟಾ? 6 8s ಬರುತ್ತೆ. ನೆಕ್ಸ್ಟ್ ಅಗೇನ್ ನಿಮಗೆ 10 ಇದೆ, ಬೇಕಿರೋ ಒಂದು ಪಾಯಿಂಟ್ ಇಟ್ಕೊಳ್ಳಿ. 6 1s ಬರುತ್ತೆ. ಸೊ 1 ಇಂದ ಸ್ಟಾರ್ಟ್ ಆಗಬೇಕು, ನಥಿಂಗ್ ಬಟ್ 13.4. ಸೊ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಬೇಡ ನಮಗೆ. ಅರ್ಥ ಆಗ್ತಿದೆಯಾ? ಸೊ ಅವಾಗ ಏನು ಬರುತ್ತೆ? 13.4. ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್ ದ ಓಲ್ ಕ್ಯಾಲ್ಕುಲೇಷನ್, ಬಟ್ ಬೇಕಾಗಿಲ್ಲ ನಮಗೆ. ಒಂದು ಡಿಜಿಟ್ ಸಿಕ್ಕಿದ್ರೆ ಸಾಕು, ನೀವು ಆರಾಮ್ಸೆ ಆನ್ಸರ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್, ರಿಯಾಕ್ಷನ್ ವೇರಿಯಸ್ ಸ್ಟೆಪ್ಸ್ ಆರ್ ಗಿವನ್. ದ ಆರ್ಡರ್ ಆಫ್ ರಿಯಾಕ್ಷನ್ ಇಸ್ ಸಿ. ಆರ್ಡರ್ ಆಫ್ ರಿಯಾಕ್ಷನ್ ಕೇಳ್ತಿದ್ದಾರೆ. ಹೆಂಗೆ ಕಂಡುಹಿಡಿಯೋದು ಅಂದರೆ ನೆನ್ಪಿಟ್ಕೊಳ್ಳಿ, ಇಟ್ ಡಿಪೆಂಡ್ಸ್ ಆನ್ ಸ್ಲೋ ಸ್ಟೆಪ್. ಸೊ ಆರ್ಡರ್ ಆಫ್ ರಿಯಾಕ್ಟಿವಿಟಿ is equals to the concentration of the reactants on slow step. ಎಷ್ಟಿದೆ ಕಾನ್ಸಂಟ್ರೇಷನ್? 2 ಇದೆ. 2 ರಿಯಾಕ್ಟೆಂಟ್ ಇದೆ, ClO ಮೈನಸ್, ಇನ್ನೊಂದು ClO ಮೈನಸ್. ಸೊ 2 ರಿಯಾಕ್ಟೆಂಟ್ಸ್ ಇರೋದ್ರಿಂದ 1 + 1 you will get 2. ಸೊ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಇಸ್ 2. ವೆರಿ ಸಿಂಪಲ್. ಅರ್ಥ ಆಯ್ತಾ? ಸ್ಲೋ ಸ್ಟೆಪ್ಪಲ್ಲಿ ಎಷ್ಟು ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಇರುತ್ತೋ ದ್ಯಾಟ್ ಈಸ್ ಯುವರ್ ಆರ್ಡರ್. Next one, if the half-life period of a first order reaction is 100 minutes, how long is take? Now see, ಇಲ್ಲಿ ಏನು ಕೇಳಿದ್ದಾನೆ ನಿಮಗೆ? ಇನಿಷಿಯಲ್ ಕಾನ್ಸಂಟ್ರೇಷನ್ ನಿಮ್ಗೆ 100 ಇರುತ್ತೆ. 100 ಇಂದ 50 ಆಗೋಕ್ಕೆ ಎಷ್ಟು ಕೊಡ್ತಿದ್ದಾರೆ? 100 ಮಿನಿಟ್ಸ್ ಇದೆ. ಕರೆಕ್ಟಾ? 50 ಇಂದ 25 ಆಗೋದಕ್ಕೆ ಎಷ್ಟು ಬರುತ್ತೆ? ಇದು ಫಸ್ಟ್ ಆರ್ಡರ್ ಆಗಿರೋದ್ರಿಂದ ಫಸ್ಟ್ ಆರ್ಡರ್ ಇಟ್ ಡಸಂಟ್ ಡಿಪೆಂಡ್ಸ್ ಆನ್ ಕಾನ್ಸಂಟ್ರೇಷನ್. ಸೊ ಎಷ್ಟು ಟೈಮ್ ಇರುತ್ತೋ ಅಷ್ಟೇ ಟೈಮ್ ಇರುತ್ತೆ. ಇಲ್ಲೂ 100 ಬೇಕು, ಬಟ್ ಇಲ್ಲಿಂದ ಇಲ್ಲಿಗಾಗಕ್ಕೆ ಎಷ್ಟು ಬೇಕು? ಟೋಟಲ್ 200 ಅಷ್ಟೇ. ವೆರಿ ಸಿಂಪಲ್. ಸೊ ಎಷ್ಟು ಬರುತ್ತಪ್ಪ ನಮ್ಗೆ ಆನ್ಸರು? ಸೊ ಆನ್ಸರ್ ಇಸ್ 200. ಅರ್ಥ ಆಯ್ತಾ? ನಿಮಗೆ ಟೈಮ್ ಏನು ಚೇಂಜ್ ಆಗೋದಿಲ್ಲ, ಯಾಕಂದರೆ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಫಸ್ಟ್ ಆರ್ಡರ್. ಸೊ ಟೈಮು 100 ಇರುತ್ತೆ, ಬಟ್ 100 + 100 200 ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಎ ರಿಯಾಕ್ಷನ್ ಹ್ಯಾವಿಂಗ್ ಈಕ್ವಲ್ ಎನರ್ಜಿ ಆಫ್ ಆಕ್ಟಿವೇಶನ್ ಫಾರ್ ಫಾರ್ವರ್ಡ್ ಆ್ಯಂಡ್ ರಿವರ್ಸ್ ರಿಯಾಕ್ಷನ್ ಇಸ್. ವೆರಿ ಸಿಂಪಲ್. ಫಾರ್ವರ್ಡ್ ಆ್ಯಂಡ್ ರಿವರ್ಸ್ ಅಂದರೆ ಏನಾಗಿರುತ್ತೆ? ದ ರಿಯಾಕ್ಷನ್ ಈಸ್ ಅಟ್ ಈಕ್ವಿಲಿಬ್ರಿಯಮ್. ಈಕ್ವಿಲಿಬ್ರಿಯಮ್ ಅಂದರೆ ಏನಾಗಿರುತ್ತೆ? ∆G is equals to 0 ಅಷ್ಟೇ. ಸೊ ∆G is directly equals to 0. ಓಕೆನಾ? ದಿಸ್ ಇಸ್ ದ ಕ್ವಶನ್. ಓಕೆ, ಸೊ ದಿಸ್ ಇಸ್ ಹೌ ಯು ನೀಡ್ ಟು ಆನ್ಸರ್. ಅರ್ಥ ಆಗ್ತಿದೆ ಹೇಗೆ ಅಂತ? ವೆರಿ ಸಿಂಪಲ್. As rate law expression. Okay, if the concentration of both A and B are increased 4 times, the rate of the reaction. Now see, first to order ಕಂಡಿಡ್ಕೊಳ್ಳಿ. ಆರ್ಡರ್ ಹೆಂಗಪ್ಪ ಕಂಡುಹಿಡಿಯೋದು? ನಿಮಗೆ ಕೊಟ್ಟಿದ್ದಾರಲ್ವಾ ಕಾನ್ಸಂಟ್ರೇಷನ್ 3/2 minus 1/2. ವಾಟ್ ಇಸ್ ಆರ್ಡರ್? ಯು ವಿಲ್ ಗೆಟ್ 2/2. 2/2 ಅಂದರೆ ನಿಯರ್ಲಿ ನಿಮಗೆ 1 ಬರುತ್ತೆ. ಸೊ ದಿಸ್ ಅ ಫಸ್ಟ್ ಆರ್ಡರ್. ಸೊ ಫಸ್ಟ್ ಆರ್ಡರ್ಲಿ ನೀವು ಕಾನ್ಸಂಟ್ರೇಷನ್ ಏನೇ ಮಾಡಿದ್ರು ಕೂಡ ರೇಟ್ ಏನು ಚೇಂಜ್ ಆಗಲ್ಲ. ಸೊ 4 times ಆದ್ರೂ ಇನ್ಕ್ರೀಸ್ ಮಾಡಿ, 5 times ಆದ್ರೂ ಇನ್ಕ್ರೀಸ್ ಮಾಡಿ, ಕಾನ್ಸಂಟ್ರೇಷನ್ ಏನಿರುತ್ತೆ ಸೇಮ್ ಇರುತ್ತೆ. ಸೊ ಇಟ್ ಈಸ್ the concentration is also remains same, because concentration increase ಮಾಡಿದ್ರೆ ಏನು ರೇಟ್ ಏನು ಚೇಂಜ್ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? ನಾಟ್ ರೇಟ್ ಚೇಂಜ್ ಆಗೋದಿಲ್ಲ, ಟೈಮ್ ಚೇಂಜ್ ಆಗೋದಿಲ್ಲ. ಕಾನ್ಸಂಟ್ರೇಷನ್ ಎಷ್ಟು ಚೇಂಜ್ ಮಾಡ್ತೀವೋ ಅಷ್ಟು ಚೇಂಜ್ ಆಗುತ್ತೆ. ಇಲ್ಲಿ ಎಷ್ಟು ಚೇಂಜ್ ಆಗ್ತಿದೆ? 4 times ಅಂದರೆ ಇಟ್ ಇಸ್ ಆಲ್ಸೋ ಇನ್ಕ್ರೀಸ್ ಬೈ 4 times. ಸೊ ಕನ್ಫ್ಯೂಸ್ ಆಗಬೇಡಿ. ಓಕೆನಾ? ಟೈಮು ಚೇಂಜ್ ಆಗೋದಿಲ್ಲ. ಇನ್ ಫಸ್ಟ್ ಆರ್ಡರಲ್ಲಿ ನೀವು ಕಾನ್ಸಂಟ್ರೇಷನ್ ಎಷ್ಟೇ ಇನ್ಕ್ರೀಸ್ ಮಾಡಿದ್ರು ಟೈಮ್ ಚೇಂಜ್ ಆಗಲ್ಲ. ಬಟ್ ಕಾನ್ಸಂಟ್ರೇಷನ್ ನಾನು ಎಷ್ಟು ಇನ್ಕ್ರೀಸ್ ಮಾಡ್ತೀನೋ ರೇಟ್ ಕೂಡ ಅಷ್ಟೇ ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಯ್ತಾ? ಅದನ್ನ ನೆನ್ಪಿಟ್ಕೊಳ್ಳಿ. ಇನ್ಕ್ರೀಸ್ ಬೈ 4 times. ನೆಕ್ಸ್ಟ್ ಒನ್, ದ ಇನ್ವರ್ಷನ್ ಆಫ್ ಕೇನ್ ಶುಗರ್ ಇಂಟು ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್ ಇಸ್ ಅ ರಿಯಾಕ್ಷನ್. ವೆರಿ ಸಿಂಪಲ್. ಡೈರೆಕ್ಟ್ ಕ್ವಶನ್ ಕೊಟ್ಟಿದ್ದಾರೆ. ಇಟ್ ಇಸ್ ಅ ಫಸ್ಟ್ ಆರ್ಡರ್ ರಿಯಾಕ್ಷನ್. ಓಕೆ, ಇನ್ವರ್ಷನ್ ಆಫ್ ಕೇನ್ ಶುಗರ್ ಇಸ್ ಅ ಫಸ್ಟ್ ಆರ್ಡರ್ ರಿಯಾಕ್ಷನ್. ಓಕೆ, ಸೊ ದ ನೆಕ್ಸ್ಟ್ ಒನ್, ದ ರೇಟ್ ಆಫ್ ಅ ರಿಯಾಕ್ಷನ್. ಓಕೆ, ಒಂದು ಕೊಟ್ಟಿದ್ದಾರೆ, ರೇಟ್ ಲಾ ಕೊಟ್ಟಿದ್ದಾರೆ. ದ ವ್ಯಾಲ್ಯೂ ಆಫ್ ರೇಟ್ ಕಾನ್ಸ್ಟೆಂಟ್ ಕ್ಯಾನ್ ಬಿ ಇನ್ಕ್ರೀಸ್ ಬೈ. ಸೊ ಹೆಂಗೆ ಇನ್ಕ್ರೀಸ್ ಮಾಡ್ಬೋದು ಅಂತ. ಸೊ ಇಲ್ಲಿ ನಿಮಗೆ ಕೊಟ್ಟಿರೋದು 0 ಆರ್ಡರ್ ಕೊಟ್ಟಿದ್ದಾರೆ. ಕರೆಕ್ಟಾ? ಹೇಗೆ ಇನ್ಕ್ರೀಸ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ ಅಲ್ವಾ? ನಾವು ಇಟ್ ಈಸ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಎಸ್, ಇದು ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ NO, ನೋ. ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ Cl2, ನೋ. ಡೂಯಿಂಗ್ ಆಲ್ ದಿಸ್ ಇಲ್ಲ, ಬಿಕಾಸ್ ಓನ್ಲಿ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ರೇಟ್ ಕಾನ್ಸ್ಟೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಬಟ್
ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡಿದ್ರೆ ನಮ್ಗೆ ಏನು ಎಫೆಕ್ಟ್ ಆಗೋದಿಲ್ಲ. ಅರ್ಥ ಆಗ್ತಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಆಸ್ ಲೀಸ್ಟ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್? ವೆರಿ ಸಿಂಪಲ್. ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ನಾವೇನೋದಿವಿ, ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಇಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್, ಡಿಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್. ಯಾವುದು ಕಾನ್ಸಂಟ್ರೇಷನ್ ಕಮ್ಮಿ ಇದೆ? ಆಬ್ವಿಯಸ್ಲಿ ದಿಸ್ ಒನ್. ಸೊ ದಿಸ್ ಇಸ್ ಹ್ಯಾವಿಂಗ್ ಲೀಸ್ಟ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಷ್ಟೇ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ಅ ಟ್ರಿಕ್ ಬೇಸ್ಡ್ ಕ್ವಶನ್. ನೆಕ್ಸ್ಟ್ ಒನ್, ಸೆಲ್ ಕಾನ್ಸ್ಟೆಂಟ್ ಆಫ್ ಅ ಸೆಲ್ ಇಸ್ ಜನರಲಿ ಫೌಂಡ್ ಇನ್ ಎಲೆಕ್ಟ್ರೋಕೆಮಿಸ್ಟ್ರಿ ಕೇಳಿರೋದು. ಸೆಲ್ ಕಾನ್ಸ್ಟೆಂಟ್ ನಾವು ಹೆಂಗೆ ಕಂಡು ಹಿಡಿತೀವಿ? ಬೈ ಯೂಸಿಂಗ್ ಸಾಲ್ಟ್ ಬ್ರಿಡ್ಜ್. ಸಾಲ್ಟ್ ಬ್ರಿಡ್ಜ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ದೀನಿ, ಇಟ್ ಈಸ್ ಡೈರೆಕ್ಟ್ ಕ್ವಶನ್ KCl ಅಷ್ಟೇ. ಅರ್ಥ ಆಗ್ತಿದ್ಯಾ? ಸೊ KCl ಇರುತ್ತೆ, NaCl ಇರಬಾರ್ದು, NaCl ಅಮೋನಿಯಂ ಕ್ಲೋರೈಡ್ ಇರಬಾರ್ದು. ಓಕೆ, ಇಟ್ ಇಸ್ ಡೈರೆಕ್ಟ್ ಕ್ವಶನ್ ಕೇಳಿರೋದು. ವೆರಿ ಸಿಂಪಲ್. ಓಕೆ, ಕ್ಯಾಲ್ಕುಲೇಟ್. ಓಕೆ, ನಿಮಗೆ ಮೋಲಾರ್ ಕಂಡಕ್ಟಿವಿಟಿ ಆಫ್ HOAC ಕಂಡುಹಿಡಿಬೇಕು. ಓಕೆ, ವೆರಿ ಸಿಂಪಲ್. ಮೋಲಾರ್ ಕಂಡಕ್ಟಿವಿಟಿ ಆಫ್ HOAC ಅಂದರೆ ಇದು ಯಾವುದ್ರಲ್ಲಿದೆ ನೋಡ್ಕೊಳ್ಳಿ. ಯಾವುದ್ರಲ್ಲಿದೆ ನೋಡಿ, NaOC ಇದೆ. NaOC ಆ್ಯಡ್ ಮಾಡ್ಕೊಳ್ಳಿ, 91 ಪ್ಲಸ್ ಇನ್ಯಾವುದ್ರಲ್ಲಿದೆ H ಬೇಕು ಅಂದರೆ ನನಗೆ ಏನು ಬೇಕು? HCl ಬೇಕು. HCl ಎಷ್ಟಿದೆ? 426 ಮೈನಸ್ ಏಕೆ? ಬಿಕಾಸ್ HClನ ನಾನು ರಿಮೂವ್ ಮಾಡ್ಬೋದು. HCl ಯಾವುದರಿಂದ ರಿಮೂವ್ ಮಾಡ್ತೀರಾ? ಯು ಗೋಯಿಂಗ್ ಟು ರಿಮೂವ್ ವಿತ್ NaCl. ಸೊ NaCl ಅಂದಾಗ ಏನು ಬರುತ್ತೆ ನಿಮಗೆ? 126.5. ಸೊ ಆಗ ನಿಯರ್ಲಿ ನಿಮ್ಗೆ ಎಷ್ಟು ಬರುತ್ತಪ್ಪ? ಇವೆರಡು ಆ್ಯಡ್ ಮಾಡಿಕೊಂಡ್ರೆ ಐ ಥಿಂಕ್ ನಿಯರ್ಲಿ ನಿಮಗೆ 5 ಬರುತ್ತಾ? ಎಸ್, 517 ಬರುತ್ತೆ. 517ಅಲ್ಲಿ ಮೈನಸ್ 126 ಮಾಡಿದ್ರೆ ನಿಯರ್ಲಿ ನಿಮಗೆ 390 ಬರುತ್ತೆ. ಎಸ್, ಅಷ್ಟೇ. ಅರ್ಥ ಆಗ್ತಿದೆ ಹೆಂಗೆ ಅಂತ? ವೆರಿ ಸಿಂಪಲ್. ಸೊ ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಗೊತ್ತಾ? ಮೋಲಾರ್ ಕಂಡಕ್ಟಿವಿಟಿ ಹೇಳ್ತಿದ್ದಾನೆ ಅಂದರೆ ಯಾವ್ದು ಕೇಳ್ತಿದ್ದಾನೆ ಅದನ್ನು ನೀವು ಆ್ಯಡ್ ಮಾಡ್ಕೋಬೇಕು. ಯಾವ್ದು ನನಗೆ ಬೇಡವೋ ನೋಡಿ, ಈಗ NaOCಯಲ್ಲಿ ನನಗೆ AOC ಬೇಕು, ಅದಕ್ಕೆ ಅದನ್ನು ಆ್ಯಡ್ ಮಾಡಿಕೊಂಡೆ. ನಂಗೆ ಎಷ್ಟು ಬೇಕು ಹೆಚ್ಚು ಆ್ಯಡ್ ಮಾಡ್ಕೊಡಿ. ಈಗ Na ಆ್ಯಂಡ್ Clನ ನಾನು ರಿಮೂವ್ ಮಾಡಬೇಕಲ್ವಾ? NaCl ರಿಮೂವ್ ಮಾಡಬೇಕಂದ್ರೆ NaClದ ರಿಮೂವ್ ಮಾಡ್ತಾ ಇದ್ದೀನಿ ಅಷ್ಟೇ. ಅರ್ಥ ಆಗ್ತಿದೆ ಮೋಲಾರ್ ಕಂಡಕ್ಟಿವಿಟಿ ಹೇಗೆ ಮಾಡೋದು ಅಂತ? ಎಸ್. ನೆಕ್ಸ್ಟ್ ಒನ್, ನಿಕ್ಕಲ್ ಕಾರ್ಬೋನೈಲ್ ಇಸ್ ಹ್ಯಾವಿಂಗ್. ಸೊ ನಿಕ್ಕಲ್ ಕಾರ್ಬೋನೈಲ್ ಅಂದರೆ ಏನು? ನಿಕ್ಕಲ್ ಇದೆ, ಯು ಹ್ಯಾವ್ CO. ಕಾರ್ಬೋನೈಲ್ ಅಂದರೆ CO. ಸೊ CO ಮೈನಸ್ ಬರುತ್ತೆ, ಸೊ 2- ಈ ಥರ ಬರುತ್ತೆ. ಸೊ ನಿಕ್ಕಲ್ ಯು ಹ್ಯಾವ್, ಕರೆಕ್ಟಾ? ಸೊ ಕಾರ್ಬೋನೈಲ್ ಇಸ್ ವಾಟ್? ವೀಕ್ ಲಿಗ್ಯಾಂಡ, ಸ್ಟ್ರಾಂಗ್ ಲಿಗ್ಯಾಂಡ. ನಿಕ್ಕಲಲ್ಲಿ ನಮಗೆ ಬರೋದೇ sp3 ಆರ್ DsP2, ಕರೆಕ್ಟಾ? ಇಷ್ಟೇ ಬರೋದು ನಮಗೆ. ಸೊ ಇಲ್ಲಿ ನಮಗೆ ಕಾರ್ಬೋನೈಲ್ ಅನ್ನೋದು, CO ಅನ್ನೋದು ಇಸ್ ವಾಟ್? ಸ್ಟ್ರಾಂಗ್ ಲಿಗ್ಯಾಂಡ್. ಸ್ಟ್ರಾಂಗ್ ಲಿಗ್ಯಾಂಡ್ ಅಂದರೆ ನಮಗೆ ಬರೋದು sp3, ನಾಟ್ ಡಿ ಬರೋದಿಲ್ಲ, sp3 ಬರುತ್ತೆ. ಯಾಕಂದರೆ ಸ್ಟ್ರಾಂಗ್ ಲಿಗ್ಯಾಂಡ್ ಅಂದರೆ ಔಟರ್, ಕರೆಕ್ಟಾ? ಸೊ ಅವಾಗ ನನಗೆ ಏನು ಬರುತ್ತೆ? ಔಟರ್ ಬರುತ್ತೆ. ಸೊ sp3 ಅಂದರೆ ಏನು ಬರುತ್ತಪ್ಪ ಸ್ಟ್ರಕ್ಚರ್? ಆಬ್ವಿಯಸ್ಲಿ ಇಟ್ ಈಸ್ ಟೆಟ್ರಾಹೆಡ್ರಲ್. ನಮಗೆ ಗೊತ್ತಿದೆ, ಡೈರೆಕ್ಟ್ ಕ್ವಶನ್. sp3 ಇಸ್ ಅ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್. ನೆಕ್ಸ್ಟ್ ಒನ್, ಅಕಾರ್ಡಿಂಗ್ ಟು ಕ್ರಿಸ್ಟಲ್ ಫೀಲ್ಡ್ ಥಿಯರಿ ದ ML ಬಾಂಡ್ ಇನ್ ಕಾಂಪ್ಲೆಕ್ಸ್ ಇಸ್. ಸೊ ML ಏನಾಗಿರುತ್ತೆ ಅಂದರೆ, ಸೊ ಪ್ಯೂರ್ಲಿ ಕೋವಲೆಂಟ್, ಪ್ಯೂರ್ಲಿ ಕೋಆರ್ಡಿನೇಟ್, ಪಾರ್ಷಿಯಲಿ ಕೋವಲೆಂಟ್, ಪ್ಯೂರ್ಲಿ ಅಯೋನಿಕ್. ML ಬಾಂಡ್ ಇಸ್ ಆಲ್ವೇಸ್ ಇಟ್ ಈಸ್ ಪ್ಯೂರ್ಲಿ, ಯಾವ್ದು ಕಂಡುಹಿಡಿತಿರೋದು ನಾವು? ಕೋಆರ್ಡಿನೇಷನ್ ಬಾಂಡ್ ಅಲ್ವಾ? ಸೊ ಕೋಆರ್ಡಿನೇಷನ್ ಬಾಂಡ್ ಆಗಿರೋದ್ರಿಂದ ಇಟ್ ಇಸ್ ಪ್ಯೂರ್ಲಿ ಕೋಆರ್ಡಿನೇಟ್. ಅರ್ಥ ಆಗ್ತಿದೆಯಾ? ವೆರಿ ಡೈರೆಕ್ಟ್ ಕ್ವಶನ್. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಹೈಬ್ರಿಡೈಸೇಷನ್ ಆಸ್ ಪ್ಲೇನಾರ್ ಜಾಮಿಟ್ರಿ? ಪ್ಲೇನಾರ್ ಅಂದ್ರೆ ಏನು? ಸ್ಕ್ವೇರ್ ಪ್ಲೇನಾರ್. ಸ್ಕ್ವೇರ್ ಪ್ಲೇನಾರ್ಗೆ ಏನು ಹೇಳ್ಕೊಟ್ಟೆ? DsP2. ಸೊ ವೆರಿ ಡೈರೆಕ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಫಾರ್ಮ್ಸ್ ಎ ಕಲರ್ಲೆಸ್ ಸೊಲ್ಯೂಷನ್ ಇನ್ ಅಕ್ವಿಯಸ್ ಸೊಲ್ಯೂಷನ್? ಕಲರ್ಲೆಸ್ ಅಂದ್ರೆ ಏನು? ಅನ್ಪೇರ್ಡ್ ಇರಬಾರ್ದು. ಅನ್ಪೇರ್ಡ್ ಯಾವುದ್ರಲ್ಲಿ ಇರೋಲ್ಲ? ಆಬ್ವಿಯಸ್ಲಿ SC ಸ್ಕ್ಯಾಂಡಿಯಮ್ 3+ ಅಲ್ಲಿ. ಯಾಕಂದರೆ ಸ್ಕ್ಯಾಂಡಿಯಮ್ 3+ ಅಂದರೆ ಎಲ್ಲ ಎಲೆಕ್ಟ್ರಾನ್ ಬಂದುಬಿಡುತ್ತೆ ನಿಮಗೆ D0 ಇದ್ರೆ ಅಂದರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ. ಸೊ ಇದು ನಮಗೆ ಕಲರ್ಲೆಸ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಒನ್, ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ Cr3+. Crಗೆ ಏನಿರುತ್ತೆ? 3d5 ಇರುತ್ತೆ, 4s1. 3 ರಿಮೂವ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿಂದ 1 ರಿಮೂವ್ ಮಾಡ್ತೀರಿ, ಇದರಿಂದ 2 ರಿಮೂವ್ ಮಾಡಬೇಕು, Dಗೆ 2 ಬರಬೇಕು. Dಗೆ 2 ಬರುತ್ತಲ್ವಾ? ಸೊ ಐ ಥಿಂಕ್ ನಿಮ್ಗೆ ಯಾವ್ದು ಬರುತ್ತೆ? 1, ಇದರಲ್ಲಿ 2, ಎಸ್ 3d5 ಬರುತ್ತೆ, ಕರೆಕ್ಟಾ? ಸೊ ದಿಸ್ ಇಸ್ ದ ಕರೆಕ್ಟ್ ಒನ್. ಅಂಡರ್ಸ್ಟುಡ್? ಅರ್ಥ ಆಗ್ತಿದೆ ಹೆಂಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೊಟ್ಟು ಕಂಡುಹಿಡಿಯೋದು ಅಂತ? ನೆಕ್ಸ್ಟ್ ಒನ್, ದ ಕರೆಕ್ಟ್ ಆರ್ಡರ್ ಆಫ್ ಫಸ್ಟ್ ಅಯನೈಸೇಷನ್ ಎಂಥಲ್ಪಿ. ಫಸ್ಟ್ ಅಯನೈಸೇಷನ್ ಎಂಥಲ್ಪಿ ಯಾವುದಕ್ಕೆ ಜಾಸ್ತಿ ಇದೆ ಅಂತ ನೋಡೋಣ. ಸೊ ಇಲ್ಲಿ ಫಸ್ಟ್ ನಮಗೆ ಕೊಟ್ಟಿರೋದೇನು? ಟೈಟಾನಿಯಮ್ ಇದೆ, ನೆಕ್ಸ್ಟು ಮ್ಯಾಂಗನೀಸ್ ಇದೆ, ದೆನ್ ಯು ಹ್ಯಾವ್ ನಿಕ್ಕಲ್, ದೆನ್ ಜಿಂಕ್ ಇದೆ. ಸೊ ಏನಾಗುತ್ತೆ? ಅಯನೈಸೇಷನ್ ಎಂಥಲ್ಪಿ ವಿಲ್ ಇನ್ಕ್ರೀಸಸ್ ಅಕ್ರಾಸ್ ದ ಪೀರಿಯಡ್. ಕರೆಕ್ಟ್? ಅಕ್ರಾಸ್ ದ ಪೀರಿಯಡ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದೀನಿ ನಾನು. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ಫಿಲ್ಡ್ ಆಗಿರೋದ್ರಿಂದ ಜಿಂಕ್ಗೆ ಅಯನೈಸೇಷನ್ ಎಂಥಲ್ಪಿ ಏನಾಗಿರುತ್ತೆ? ಜಾಸ್ತಿ ಇರಬೇಕು. ಯಾಕಂದರೆ ಇದರಲ್ಲಿ ಕಂಪ್ಲೀಟ್ ಫಿಲ್ ಆಗಿರುತ್ತೆ, ಡಿಯಲ್ಲಿ ರಿಮೂವ್ ಮಾಡೋದು ಕಷ್ಟ. ಸೊ ಅದಕ್ಕೆ ನನಗೆ ಏನಾಗುತ್ತೆ? ಇದರಲ್ಲಿ 2 ಬರುತ್ತೆ, ಇದರಲ್ಲಿ 10 ಕೂಡ ಇರುತ್ತೆ. ನೆಕ್ಸ್ಟ್ ಏನು ಬರುತ್ತೆ? ಸೊ ನೆಕ್ಸ್ಟ್ ನಮಗಿರೋದೇ 1, ದಟ್ ಈಸ್ ಜಿಂಕ್. ಅರ್ಥ ಆಗ್ತಿದೆ ಹೆಂಗೆ ಅಂತ? ವೆರಿ ಸಿಂಪಲ್.
ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಮೋಸ್ಟ್ ಅಸಿಡಿಕ್. ಅಸಿಡಿಕ್ ಅಂದರೆ ಏನು ಹೇಳ್ಕೊಟ್ಟಿದ್ದೀನಿ ನಾನು, ಲೋವರ್ ಆಕ್ಸಿಡೇಷನ್ ನಂಬರ್ ಇರಬೇಕು, ಸಾರಿ ಹೈಯರ್ ಆಕ್ಸಿಡೇಷನ್ ನಂಬರ್ ಇರಬೇಕು. ಅಸಿಡಿಕ್ ಅಂದರೆ ಹೈ ಇರುತ್ತೆ, ಆಂಫೋಟೆರಿಕ್ ಅಂದರೆ ಕಮ್ಮಿ ಇರಬೇಕು, ದೆನ್ ಬೇಸಿಕ್ ಅಂದರೆ ಲೆಸ್ ಆಸಿಡಿಕ್ ಆಕ್ಸಿಡೇಷನ್ ನಂಬರ್ ಇರಬೇಕು. ಆಸಿಡ್ ಅಂದರೆ ಹೈಯರ್ ಆಕ್ಸಿಡೇಷನ್ ನಂಬರ್. ಯಾವುದಕ್ಕೆ ಹೈಯರ್ ಆಕ್ಸಿಡೇಷನ್ ನಂಬರ್ ಇರುತ್ತೆ, ಮೀನ್ಸ್ ಮೋರ್ ಆಕ್ಸಿಜನ್. ಯಾವುದ್ರಲ್ಲಿ ಮೋರ್ ಆಕ್ಸಿಜನ್ ಇರೋದು MnO2O7 ಅಷ್ಟೇ. ಅರ್ಥ ಆಗ್ತಿದೆಯಾ? ವೆರಿ ಸಿಂಪಲ್, ಡೈರೆಕ್ಟ್ ಕ್ವಶನ್. ನೋಡಿ ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಲೀಸ್ಟ್ ಬೇಸಿಕ್. ಲ್ಯಾಂಥನೈಡ್ ಸೀರೀಸ್ ಕೊಟ್ಟಿದ್ದಾರೆ. ಲ್ಯಾಂಥನೈಡ್ ಸೀರೀಸ್ ಹೆಂಗಪ್ಪ ಸ್ಟಾರ್ಟ್ ಆಗೋದು, ಲ್ಯಾಂಥನಮ್ ಟು ಲ್ಯೂಟಿಯಂ, ಕರೆಕ್ಟಾ? ಇದು ನಮಗೆ ಗೊತ್ತಿರೋದು. ಸೊ ಲ್ಯಾಂಥನಮ್ ಟು ಲ್ಯೂಟಿಯಂ ಏನಾಗುತ್ತೆ, ಬೇಸಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್, ಕರೆಕ್ಟಾ? ನಾವೊಂದು ಕಾನ್ಸೆಪ್ಟ್ ಓದಿದ್ದೀವಿ, ವಾಟ್ ಈಸ್ ದಟ್, ದ ಕಾನ್ಸಿಕ್ವೆನ್ಸಸ್ ಆಫ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ಗೆ ಏನು ಬರುತ್ತೆ ಅಂದರೆ ಬೇಸಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗುತ್ತೆ. ಸೊ ಲ್ಯೂಟಿಯಂ ಹ್ಯಾವಿಂಗ್ ಲೀಸ್ಟ್ ಬೇಸಿಕ್, ಸೊ ಲ್ಯೂಟಿಯಂ ಹೈಡ್ರಾಕ್ಸೈಡ್ ಅಷ್ಟೇ. ಸೊ ಡೈರೆಕ್ಟ್ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಕೇಳಿದ್ದಾರೆ. ಅರ್ಥ ಆಗ್ತಿದ್ಯಾ? ಎಸ್. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಮ್ಯಾಕ್ಸಿಮಮ್ ಕಂಡಕ್ಟಿವಿಟಿ ಇನ್ ಅಕ್ವಿಯಸ್ ಸೊಲ್ಯೂಷನ್. ವೆರಿ ಸಿಂಪಲ್, ಯಾವುದರಲ್ಲಿ ನಮಗೆ ಮ್ಯಾಕ್ಸಿಮಮ್ ಕೋಆರ್ಡಿನೇಷನ್ ನಂಬರ್ ಇರುತ್ತೋ ದ್ಯಾಟ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ ಕಂಡಕ್ಟಿವಿಟಿ. ಯಾವುದ್ರಲ್ಲಿ ಇದೆ, ಇದರಲ್ಲಿ 3 ಇದೆ, ಇದರಲ್ಲಿ 4 ಇದೆ, ಇದರಲ್ಲಿ 5 ಇದೆ, 6 ಇದೆ. ಆಬ್ವಿಯಸ್ಲಿ ದಿಸ್ ಒನ್, ಹೈಯರ್ ಕೋಆರ್ಡಿನೇಷನ್ ನಂಬರ್ ಮೋರ್ ಇಸ್ ಕಂಡಕ್ಟಿವಿಟಿ ಅಷ್ಟೇ. ಅರ್ಥ ಆಗ್ತಿದೆಯಾ? ನೋಡಿ 10 ಸೆಕೆಂಡು ಬೇಡ. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಶೋಸ್ ಆಪ್ಟಿಕಲ್ ಐಸೋಮೆರಿಸಮ್. ಆಪ್ಟಿಕಲ್ ಐಸೋಮೆರಿಸಮ್ ಏನಂದರೆ ಡಿಫ್ರೆಂಟ್ ಇರಬೇಕು, ಕರೆಕ್ಟಾ? ಪೊಸಿಷನ್ ನೋಡಿ, ಇಲ್ಲಿ 4 ಕೂಡ ಎನಿಸ್ತಾ ಇದೆ, ನಾವು ಎಲ್ಲೇ ಆ್ಯಡ್ ಮಾಡಿದ್ರು ಸೇಮ್ ಬರುತ್ತೆ. ರಾಂಗ್. 4 LCl ಇದೆ, ಇದು ರಾಂಗ್. ಇಲ್ಲಿ ನೋಡಿ, ಇದು ಏನಿದು 3 ಇದೆ, 3 ಇದೇನಿದು C2O4 ಅಂದರೆ ಏನು, ಆಕ್ಸಲೇಟ್, ಡಬಲ್ ಬಾಂಡ್ ಬರುತ್ತೆ. ಎಸ್, ದಿಸ್ ವಿಲ್ ಶೋಸ್ ವಾಟ್, ಆಪ್ಟಿಕಲ್ ಐಸೋಮೆರಿಸಮ್. ಇಲ್ಲಿ 6 ಇದೆ, ಸೊ ಇದು ಕೂಡ ಅಲ್ಲ, ಯಾಕಂದರೆ ಇದು ನೋಡಿ ಹಿಂಗೆ ಬರುತ್ತೆ ಆಕ್ಸಲೇಟು. ಓಕೆ, ಡಬಲ್ ಬಾಂಡ್ ಬರಬೇಕು, OX. ಅದೇ ರೀತಿ ಇಲ್ಲೊಂದು ಬರುತ್ತೆ OX, ನೆಕ್ಸ್ಟ್ ಇನ್ನೊಂದು ಬರುತ್ತೆ, 3 ಇದೆ. ಅದೇ ಥರ ಇದನ್ನು ಆಪೋಸಿಟಲ್ಲೂ ಮಾಡ್ಬೋದು ನಾವು. ಅರ್ಥ ಆಗ್ತಿದೆಯಾ? ಸೊ ಈ ಥರ ನೆನ್ಪಿಟ್ಕೋಬೇಕು ಐಸೋಮೆರಿಸಮ್. ಓಕೆ, ಸೊ ನೆಕ್ಸ್ಟ್ ಒನ್, ಈಥೈಲ್ ಬ್ರೋಮೈಡ್ ಕ್ಯಾನ್ ಬಿ ಒಬ್ಟೈನ್ ಬೈ ಅಡಿಷನ್ ಆಫ್ ಆಕ್ಷನ್ ಆಫ್ HBr. ಸೊ HBr ಆ್ಯಡ್ ಮಾಡಿದ್ರೆ ಈಥೈಲ್ ಬ್ರೋಮೈಡ್ ಅಂದರೆ ಏನು, HBr ಆ್ಯಡ್ ಮಾಡಬೇಕು ಒಂದು ಕಾಂಪೌಂಡ್ ಎಗೆ, ನಮಗೇನು ಸಿಗ್ತಿದೆ, ಈಥೈಲ್ ಬ್ರೋಮೈಡ್. 2 ಕಾರ್ಬನ್ 1 ಬ್ರೋಮಿನ್ ಇದೆ. ಈಥೈಲ್ ಬ್ರೋಮೈಡ್ ಅಂದರೆ ಆಬ್ವಿಯಸ್ಲಿ ನನಗೇನಿರಬೇಕು, 2 ಕಾರ್ಬನ್ ಇರುತ್ತೆ. HBr, ಸೊ BR ಆ್ಯಡ್ ಮಾಡ್ತಿದ್ದೀನಿ, ಎಲ್ಲಿ ಹೊಟ್ಟೋಯ್ತು, ಹೋಗ್ಬೇಕಲ್ವಾ, ಹೇಗೆ ಹೋಗುತ್ತೆ, ವಾಟರಲ್ಲಿ ಹೋಗುತ್ತೆ. ಅಂದರೆ ವಾಟರ್ ಹೋಗಬೇಕು ಅಂದರೆ OH ಇರಬೇಕು, ನನಗೆ ಆಲ್ಕೋಹಾಲ್ ಇರುತ್ತೆ. ಅರ್ಥ ಆಗ್ತಿದೆ ಹೆಂಗೆ ಅಂತ? ವೆರಿ ಸಿಂಪಲ್. ಸೊ ಅವಾಗ ನನಗೇನು ಬರುತ್ತೆ, ಎಥನಾಲ್. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್, SN1 ಮೆಕ್ಯಾನಿಸಮ್ ಆಫ್ ಆಲ್ಕೈಲ್ ಅಲೈಡ್ ಇಸ್ ಫೇವರ್ಡ್ ಬೈ. ಡೈರೆಕ್ಟ್ ಕ್ವಶನ್, SN1 ಮೆಕ್ಯಾನಿಸಮ್ ಅಂದರೆ ಇಟ್ ವಿಲ್ ಫೇವರ್ಡ್ ಬೈ ಪೋಲಾರ್ ಸಾಲ್ವೆಂಟ್. ಓಕೆ, ಅದೇ SN2 ಕೇಳಿದ್ರೆ ನಾನ್ ಪೋಲಾರ್ ಸಾಲ್ವೆಂಟ್ ಅಥವಾ ಪೋಲಾರ್ ಎಪ್ರೋಕ್ಟಿಕ್ ಸಾಲ್ವೆಂಟ್. ಎರಡಿದೆ, ಪೋಲಾರ್ ಪ್ರೋಕ್ಟಿಕ್ ಅಂಡ್ ಪೋಲಾರ್ ಎಪ್ರೋಕ್ಟಿಕ್. ಸೊ SN1 ಮೆಕ್ಯಾನಿಸಮ್ ಇಸ್ ಫೇವರ್ಡ್ ಬೈ ಪೋಲಾರ್ ಪ್ರೋಕ್ಟಿಕ್ ಸಾಲ್ವೆಂಟ್. ಓಕೆನಾ? ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಮೋಸ್ಟ್ ಅಸಿಡಿಕ್. ಮೋಸ್ಟ್ ಅಸಿಡಿಕ್ ಯಾವುದು? ನಿಮಗೆಲ್ಲ ಆಲ್ಕೋಹಾಲ್ ಕೊಟ್ಟಿದ್ದಾರೆ. ಆಲ್ಕೋಹಾಲ್ ಅಸಿಡಿಕ್ ಏನು, 1 degree is greater than 2 degree is greater than 3 degree. ಸೊ ಪ್ರೈಮರಿ ಇಸ್ ಮೋರ್ ಅಸಿಡಿಕ್. ಇದರಲ್ಲಿ ಪ್ರೈಮರಿ ಯಾವುದು? ದಿಸ್ ಇಸ್ ದ ಪ್ರೈಮರಿ. ಸೊ ಇದರಲ್ಲಿ ಎಸ್, ದಿಸ್ ಇಸ್ ನಾಟ್, ದಿಸ್ ಇಸ್ ಸೆಕೆಂಡರಿ. ಎಸ್, ಇದರಲ್ಲೂ ಕೂಡ ಎಸ್, ದಿಸ್ ಇಸ್ ಆಲ್ಸೋ ಸೆಕೆಂಡರಿ ಆ್ಯಂಡ್ ದಿಸ್ ಇಸ್ ಆಲ್ಸೋ ಪ್ರೈಮರಿ. ಸೊ ಇದರಲ್ಲಿ ಎರಡರಲ್ಲಿ ಯಾವ್ದು ಬರುತ್ತೆ? ಆಬ್ವಿಯಸ್ಲಿ ದಿಸ್ ಒನ್, ಬಿಕಾಸ್ ಇದರಲ್ಲಿ ಮೋರ್ ನಂಬರ್ ಕಾರ್ಬನ್ ಇದೆ, ಇದರಲ್ಲಿ ಲೆಸ್ ನಂಬರ್. ಸೊ ದಿಸ್ ಇಸ್ ದ ಒನ್ ವಿಚ್ ಹ್ಯಾವಿಂಗ್ ಮೋಸ್ಟ್ ಅಸಿಡಿಕ್. ಅರ್ಥ ಆಯ್ತು ಹೇಗೆ ಅಂತ? ವೆರಿ ಸಿಂಪಲ್. ನೆಕ್ಸ್ಟ್ ಕ್ವಶನ್, ಇನ್ ದ ರಿಯಾಕ್ಷನ್. ಓಕೆ, ವಾಟ್ ಈಸ್ ವೈ ಕೇಳಿದ್ದಾರೆ, ಕರೆಕ್ಟಾಗಿ ನೋಡ್ಕೊಳ್ಳಿ, ಇಲ್ಲಿ ಅಬ್ಸರ್ವ್ ಮಾಡಿ. ನಿಮ್ಗೆ ಇಲ್ಲೇನಿದೆ, CCl4 ಆ್ಯಂಡ್ NaOH. ಓಕೆ, CCl4 NaOH ಇದ್ದಾಗ ಆ್ಯಂಡ್ ಇಲ್ಲಿ ಹೈಡ್ರೋಲೈಸ್ ಮಾಡ್ತಿದ್ದಾರೆ. ಲಾಸ್ಟ್ ನನಗೆ ಪ್ರಾಡಕ್ಟ್ ಏನು ಬರುತ್ತಪ್ಪ ಅಂದರೆ, ಯು ವಿಲ್ ಗೆಟ್ ದ ಪ್ರಾಡಕ್ಟ್ ಆಲ್ವೇಸ್, ರಿಮೆಂಬರ್, ಯು ವಿಲ್ ಗೆಟ್ COOH. ಓಕೆ, ವಿತ್ ಆಲ್ಕೋಹಾಲ್ ಯು ವಿಲ್ ಗೆಟ್ COOH, ನಥಿಂಗ್ ಬಟ್ ವಾಟ್, ಸ್ಯಾಲಿಸಿಲಿಕ್ ಆಸಿಡ್. ಸೇಮ್ ಥಿಂಗ್ ಇಲ್ಲಿ ನಿಮಗೆ CCl4 ಬದಲು CHCl3 ಇದೆ ಅಂದರೆ, ಕ್ಲೋರೋಫಾರ್ಮ್ ಇದೆ ಅಂದರೆ ನಿಮ್ಗೆ ಏನು ಬರುತ್ತೆ, ಯು ವಿಲ್ ಗೆಟ್ ಬೆನ್ಸಿನ್ ಫಿನಾಲ್ ವಿತ್ CHO, ನಥಿಂಗ್ ಬಟ್ ಆಲ್ಡಿಹೈಡ್ ಬರುತ್ತೆ, ಸ್ಯಾಲಿಸಿಲ್ ಆಲ್ಡಿಹೈಡ್. ಇವೆರಡು ರಿಯಾಕ್ಷನ್ ನೆನ್ಪಿಟ್ಕೊಳ್ಳಿ ವಿತ್ ರಿಯೇಜೆಂಟ್. ಅಂಡರ್ಸ್ಟುಡ್? ವೆರಿ ಸಿಂಪಲ್. ನೆಕ್ಸ್ಟ್ ಒನ್, ದ ಮೇಜರ್ ಪ್ರಾಡಕ್ಟ್ ಇನ್ ದ ರಿಯಾಕ್ಷನ್ ಈಸ್. ಸೊ ನಿಮ್ಗೆ ಏನು ಕೊಟ್ಟಿದ್ದಾರೆ, ಈ ಥರ ಬರ್ಕೊಳ್ಳೋಣ. ಫಸ್ಟ್ ಹೇಗಿದೆ, CH3O, ಇದಕ್ಕೆ ಯು ಹ್ಯಾವ್ ಸಿಗೆ ಯು ಹ್ಯಾವ್ 2 times ಆಫ್ CH3, ಕರೆಕ್ಟಾ? ಈ ಥರ ಇದೆ. ಆ್ಯಂಡ್ ಇಲ್ಲಿ ಯು ಹ್ಯಾವ್ H ಇದೆ, ಕರೆಕ್ಟ್? ಸೊ ಈ ರೀತಿ ಇದೆ. ನಾವು ಲಿಸನ್, ನಾನು ನಿಮಗೆ ಈ ಥರ ಹೇಳ್ಕೊಡ್ಬೇಕಾದ್ರೆ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ. ಈ ಥರ ನಾವು ಸ್ಪ್ಲಿಟ್ ಮಾಡಿದ್ರೆ ಯಾವುದ್ರಲ್ಲಿ ನಮಗೆ ಲೆಸ್ ಸಾಲ್ಯುಬಲ್ ಅಥವಾ ಲೀಸ್ಟ್ ಪ್ರೈಮರಿ ಆಲ್ಕೋಹಾಲ್, ಪ್ರೈಮರಿ ಆಲ್ಕಲ್, ಸೆಕೆಂಡರಿ ಆಲ್ಕಲ್, ಟರ್ಷಿಯರಿ ಆಲ್ಕಲ್ ಇರಬೇಕು. ಪ್ರೈಮರಿ ಇಸ್ ಮೋರ್ ರಿಯಾಕ್ಟಿವ್, ಕರೆಕ್ಟಾ? ಸೊ ಅವರೇ ಪ್ರೈಮರಿ ಯಾವುದ್ರಲ್ಲಿ ಇದೆ ನಮಗೆ? ಎಸ್, ಇದರಲ್ಲಿ ಯು ಹ್ಯಾವ್ ಪ್ರೈಮರಿ. ಸೊ ಆಪ್ಷನ್
ಸಿ ಡೈರೆಕ್ಟ್ ಕ್ವಶನ್. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ಬಲ್ಕಿ ಗ್ರೂಪ್ ರಿಯಾಕ್ಟ್ ಆಗೋದಿಲ್ಲ ಈ ತರಲ್ಲಿ. ವಿಲಿಯಮ್ಸನ್ ಸಿಂಥಸಿಸ್ ಇದು. ಓಕೆ, ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಮೋಸ್ಟ್ ರಿಯಾಕ್ಟಿವ್ ಟುವರ್ಡ್ಸ್ HCN. ನಾನು ನಿನ್ನೆ ತಾನೇ ಹೇಳ್ಕೊಟ್ಟಿದ್ದೆ ನಿಮಗೆ, ನಿನ್ನೆ ಪೇಪರಲ್ಲೂ ಇದೆ ಕ್ವಶನ್ನು ಇದೇ ಥರ. ಏನು, ಆಲ್ಡಿಹೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ HCN ದೆನ್ ಕೀಟೋನ್. ಕರೆಕ್ಟಾ? ಸೊ ಆಲ್ಡಿಹೈಡ್ಸ್ ಮೋರ್ ರಿಯಾಕ್ಟ್ ಆಗಬೇಕು, ಕೀಟೋನ್ ನಮಗೆ ಬೇಡ. ಇಲ್ಲೂ ಕೀಟೋನ್ ಇದೆ, ಇದರಲ್ಲೂ ಕೀಟೋನ್ ಇದೆ, ಬೇಡ. ಇದರಲ್ಲಿ ಯಾವ್ದು ರಿಯಾಕ್ಟ್ ಆಗುತ್ತೆ? ಆಬ್ವಿಯಸ್ಲಿ ಫಾರ್ಮಾಲ್ಡಿಹೈಡ್ ಇಸ್ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ HCN ಕಂಪೇರ್ಡ್ ಟು ಅಸಿಟಾಲ್ಡಿಹೈಡ್. ಅರ್ಥ ಆಗ್ತಿದೆಯಾ? ಸೊ ಫಾರ್ಮಾಲ್ಡಿಹೈಡ್ ಬರಬೇಕು. ಡೈರೆಕ್ಟ್ ಕ್ವಶನ್. ಅಂಡರ್ಸ್ಟುಡ್? ಅರ್ಥ ಆಗ್ತಿದೆ ಹೆಂಗೆ ಅಂತ? ಎಸ್. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ವಿಲ್ ಗಿವ್ ಕ್ಯಾನಿಸೋರಸ್ ರಿಯಾಕ್ಷನ್. ನಾವು ಸಿ ಆಲ್ಡಿಹೈಡಲ್ ಕ್ಯಾನಿಸೋರಸ್ ರಿಯಾಕ್ಷನ್ ಅಂತ ಬರುತ್ತೆ. ಇದು ನಿಮಗೆ ಗೊತ್ತೇ ಇಲ್ಲ, ಕ್ಯಾನಿಸೋರಸ್ ರಿಯಾಕ್ಷನ್ ಅಂದ್ರೇ ಗೊತ್ತಿಲ್ಲ. ಬಟ್ ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಕ್ಯಾನಿಸೋರಸ್ ರಿಯಾಕ್ಷನ್ ಅಂದರೆ ಅದರಲ್ಲಿ ಆಲ್ಫಾ ಹೈಡ್ರೋಜನ್ ಇರಬಾರ್ದು. ಓಕೆ, ಆಲ್ಫಾ ಹೈಡ್ರೋಜನ್ ಇರಬಾರ್ದು. ಆಲ್ಫಾ ಹೈಡ್ರೋಜನ್ ಅಂದ್ರೆ ಏನು? ಕಾರ್ಬನ್ಗೆ ಹೈಡ್ರೋಜನ್ ಡೈರೆಕ್ಟ್ ಆಗಿ ಅಟ್ಯಾಚ್ಡ್ ಆಗಿರಬಾರ್ದು. ದಟ್ ಈಸ್ ಕಾಲ್ಡ್ ಅಸ್ ಆಲ್ಫಾ ಹೈಡ್ರೋಜನ್. ಅರ್ಥ ಆಗ್ತಿದ್ಯಾ? ಆಲ್ಫಾ ಕಾರ್ಬನ್ ಅಂತೆಲ್ಲಾದ್ರೂ ನೆನ್ಪಿಟ್ಕೊಳ್ಳಿ. ಆಲ್ಫಾ ಕಾರ್ಬನ್ ಅಂದರೆ ಕಾರ್ಬನ್ಗೆ ಹೈಡ್ರೋಜನ್ ಡೈರೆಕ್ಟ್ ಅಟ್ಯಾಚ್ಡ್ ಇರಬಾರ್ದು. ಇವಾಗ ಇದರಲ್ಲಿ ಚೆಕ್ ಮಾಡಿ ಯಾವ್ದ್ರಲ್ಲಿ ಕಾರ್ಬನ್ಗೆ ಹೈಡ್ರೋಜನ್ ಇಲ್ಲ ಅಂತ. ಎಸ್, ಇದರಲ್ಲಿದೆ ಕಾರ್ಬನ್ಗೆ. ಎಸ್, ಇದರಲ್ಲೂ ಇದೆ. ದೆನ್ ಇದರಲ್ಲೂ ಇದೆ ನೋಡಿ, ಇದರಲ್ಲಿ ಇಲ್ಲ. ಬಿಕಾಸ್ CH3 ದೆನ್ CHO. ನೋಡಿ, ಇದರಲ್ಲಿ ಎಲ್ಲಾದ್ರೂ ಕಾರ್ಬನ್ಗೆ ಹೈಡ್ರೋಜನ್ ಅಟ್ಯಾಚ್ಡ್ ಆಗಿದೆಯಾ? ಇಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಆಲ್ಫಾ ಕಾರ್ಬನ್. ಕರೆಕ್ಟ್? ಸೊ ಆಲ್ಫಾ ಕಾರ್ಬನ್ ಇದೆ ಅಂದ್ರೆ ದಟ್ ಅಂಡರ್ ಗೋಸ್ ಕ್ಯಾನಿಸೋರಸ್ ರಿಯಾಕ್ಷನ್. ಅರ್ಥ ಆಗ್ತಿದ್ಯಾ? ಸೊ ಆಗ ನನ್ಗೆ ಯಾವ್ದು ಬರುತ್ತಪ್ಪ? ಆಪ್ಷನ್ ಸಿ. ಅಂಡರ್ಸ್ಟುಡ್? ಸಿಂಪಲ್. ನಿಮಗೆ ರಿಯಾಕ್ಷನ್ ಗೊತ್ತಿಲ್ಲ ಅಂದ್ರೂ ಅದ್ರ ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಕ್ವಶನ್, ಇನ್ ದ ರಿಯಾಕ್ಷನ್, ಓಕೆ, ವಾಟ್ ಇಸ್ ವೈ? ನಾವು ಸಿ ಎರಡು ರಿಯಾಕ್ಷನ್ ಇದೆ, ಇದರಲ್ಲಿ ನಾವು ವೈ ಏನು ಕಂಡುಹಿಡಬೇಕು? ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಆಲ್ಕೋಹಾಲಿಕ್ KOH ಇದೆ ಅಂದಮೇಲೆ ನಾನು ಏನು ಹೇಳ್ಕೊಟ್ಟಿದ್ದೀನಿ? ಆಲ್ಕೋಹಾಲಿಕ್ KH ಅಂದರೆ ನನಗೆ ಆಲ್ಕೀನ್ ಬರಬೇಕು, ಡಬಲ್ ಬಾಂಡ್. ಸೊ ವೈ ಏನಾಗಿರುತ್ತೆ? ವೈ ಶುಡ್ ಬಿ ಆಲ್ಕೀನ್. ಇದರಲ್ಲಿ ಯಾವುದ್ರಲ್ಲಿ ಡಬಲ್ ಬಾಂಡ್ ಇದೆ? ಇದೆ ಡೈರೆಕ್ಟ್. ಸೊ ಅರ್ಥ ಆಗ್ತಿದೆಯಾ? ಸೊ ಬೇಸಿಕ್ ರಿಯೇಜೆಂಟ್ನ ನೀವು ಕಲ್ತ್ಕೊಂಡ್ರೆ ಮಿಕ್ಕಿದ್ದೆಲ್ಲ ಈಸಿ. ಓಕೆ, ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್, ನೈಟ್ರೇಷನ್ ಆಫ್ ಅನಿಲೀನ್ ಇಸ್ ಅಚೀವ್ಡ್ ಬೈ. ಮೋನೋನೈಟ್ರೇಷನ್ ಅಂದ್ರೆ ಏನು? ಒಂದೇ ಒಂದು ಬರಬೇಕು, ಐದರ್ ಪ್ಯಾರಾ ಆರ್ ಐದರ್ ಆರ್ಥೋ. ಕರೆಕ್ಟಾ? ಅನಿಲೀನ್ NH2 ಇರುತ್ತೆ, ನೈಟ್ರೋ ಅಂದರೆ NO2 ಇರುತ್ತೆ. ಕರೆಕ್ಟಾ? ಈಗ ಆರ್ಥೋ ಪ್ಯಾರಾ ತಗೊಂಡಿದ್ದೀನಿ ಅನ್ಕೊ, ಇದೊಂದೇ ಬರಬೇಕು. ಯಾವುದರಿಂದ ಟ್ರೀಟ್ ಮಾಡ್ತೀರಾ? ನೆನ್ಪಿಟ್ಕೊಳ್ಳಿ, ಫಸ್ಟು ಅಸಿಟಲೇಷನ್ ಮಾಡ್ತೀವಿ, ಅದಾದ್ಮೇಲೆ ನೈಟ್ರೇಷನ್ ಮಾಡಿ, ಆಮೇಲೆ ಹೈಡ್ರೋಲೈಸ್ ಮಾಡಿದ್ರೆ ಯು ವಿಲ್ ಗೆಟ್ ಓನ್ಲಿ ಒನ್, ಐದರ್ ಪ್ಯಾರಾ ಆರ್ ಆರ್ಥೋ ಬರುತ್ತೆ. ಅರ್ಥ ಆಗ್ತಿದ್ಯಾ? ನೀವು ಎರಡರ ಜೊತೆ ಟ್ರೀಟ್ ಮಾಡಬೇಕು ಅಂದ್ರೆ ಏನು ಮಾಡ್ತೀರಾ? ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಯೂಸ್ ಮಾಡ್ತೀವಿ. ಬಟ್ ಒಂದೇ ಬೇಕು ಅಂದರೆ ಯು ವಿಲ್ ಗೋ ವಿತ್ ಅಸಿಟಲೇಷನ್. ಓಕೆ, ಇದು ಡೈರೆಕ್ಟ್ ಕ್ವಶನ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್, ಸ್ಟ್ರಕ್ಚರಲಿ ಸೆಲ್ಯುಲೋಸ್ ಇಸ್ ಲೀನಿಯರ್ ಪಾಲಿಮರ್ ಆಫ್. ಸೆಲ್ಯುಲೋಸ್ ಅಲ್ಲಿ ಏನಿರುತ್ತೆ? ಸೆಲ್ಯುಲೋಸ್ ಇಸ್ ಪಾಲಿಸ್ಯಾಕರೈಡ್ಸ್ ಅಲ್ವಾ? ಪಾಲಿಸ್ಯಾಕರೈಡ್ಸ್ ಅಲ್ಲಿ ಯಾವ್ದಿರುತ್ತೆ ಸೆಲ್ಯುಲೋಸ್ ಅಲ್ಲಿ ಅಂದ್ರೆ ಇಟ್ ಇಸ್ ಬೀಟಾ ಗ್ಲೂಕೋಸ್. ಅರ್ಥ ಮಾಡ್ಕೊಳ್ಳಿ, ಬೀಟಾ ಗ್ಲೂಕೋಸ್ ಇರುತ್ತೆ ಯಾವ್ದ್ರಲ್ಲಿ? ಸೆಲ್ಯುಲೋಸ್ ಅಲ್ಲಿ. ಡೈರೆಕ್ಟ್ ಕ್ವಶನ್. ಎ ಪೆಪ್ಟೈಡ್ ಹಾರ್ಮೋನ್ ಯಾವ್ದಂತ ಕೇಳ್ತಿದ್ದಾರೆ. ಈಸ್ಟ್ರೋನ್ ಇಸ್ ವಾಟ್? ಈಸ್ಟ್ರೋನ್ ಇಸ್ ನಾಟ್ ಎ ಪೆಪ್ಟೈಡ್, ಇಟ್ಸ್ ಸ್ಟೆರಾಯ್ಡ್ ಹಾರ್ಮೋನ್. ಟೆಸ್ಟೋಸ್ಟಿರಾನ್ ಇಸ್ ಆಲ್ಸೋ ಸ್ಟೆರಾಯ್ಡ್ ಹಾರ್ಮೋನ್. Yes, insulin is a peptide hormone. Cortisol also it is a steroid hormone. So only one, the insulin is a peptide hormone. ಅರ್ಥ ಆಗ್ತಿದೆಯಾ ಹೆಂಗೆ ಅಂತ? ವೆರಿ ಸಿಂಪಲ್. ಯಾಕಂದ್ರೆ ಪೆಪ್ಟೈಡ್ ಇಸ್ ಅ ಪಾಲಿಚೈನ್ ಇರುತ್ತೆ. ಸರಿ, ಇನ್ಸುಲಿನ್ ಇಸ್ ಕಾಲ್ಡ್ ಅಸ್ ಅ ಪಾಲಿಚೈನ್. ಅರ್ಥ ಆಗ್ತಿದೆಯಾ? ಸಿಂಪಲ್. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್ ಅಬೌಟ್ DNA ಮಾಲಿಕ್ಯೂಲ್? DNA ನಾಟ್ ಕರೆಕ್ಟ್. ಸೊ ಕರೆಕ್ಟ್ ಇರೋದು ಐಡೆಂಟಿಫೈ ಮಾಡೋಣ. ಇಟ್ ಹ್ಯಾಸ್ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್. ಎಸ್, ಇದು ಕರೆಕ್ಟ್ ಆಗಿದೆ. ಇಟ್ ಸರ್ವ್ಸ್ ಆಸ್ ಹೆರಿಡಿಟರಿ ಮೆಟೀರಿಯಲ್. ಎಸ್, ಬಿಕಾಸ್ ಇದರಲ್ಲಿ ಜೀನ್ಸ್ ಇರುತ್ತೆ. ದ ಟೂ DNA ಸ್ಟ್ಯಾಂಡ್ಸ್ ಆರ್ ಎಕ್ಸಾಕ್ಟ್ಲಿ ಸಿಮಿಲರ್. ನೋ, ಎರಡು ಕೂಡ ಡಿಫ್ರೆಂಟ್ ಇರುತ್ತೆ. ಬಿಕಾಸ್ ಇದು ಒಂದು ಚೈನ್ ಅಂದ್ರೆ ಇದು ಆಪೋಸಿಟ್ ಆಗಿರಬೇಕು. ಕರೆಕ್ಟಾ? ಸೊ ದಿಸ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್. ಇಟ್ಸ್ ರೆಪ್ಲಿಕೇಟ್ಸ್, ಇಟ್ಸ್ ಕಾಲ್ಡ್ ಎ ಸೆಮಿಕನ್ಸ್. ಎಸ್, ಇದು ಕರೆಕ್ಟ್ ಆಗಿದೆ. ಸೊ ದ ಥರ್ಡ್ ಒನ್ ಇಸ್ ರಾಂಗ್ ಸ್ಟೇಟ್ಮೆಂಟ್. ಅರ್ಥ ಆಗ್ತಿದೆ ಹೆಂಗೆ ಅಂತ? ಸೊ ರಾಂಗ್ ಕೇಳ್ತಿದ್ದಾನೆ ಅಂದ್ರೆ ನೀವು ಕರೆಕ್ಟ್ ಆಗಿರೋದನ್ನ ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್ ಒನ್, ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ಮೆಥೈಲ್ ಹ್ಯಾಲೈಡ್ಸ್ ಇನ್ ದ ಫಾರ್ಮೇಷನ್ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ತಗೊಂಡ್ರೆ ಯಾವುದು ಬರುತ್ತೆ ಅಂತ? ಸೊ RMGX ಇದೆ. ಕರೆಕ್ಟಾ? RMGX ಅಲ್ಲಿ ನಾವು ಏನು ಕಂಡುಹಿಡಿತಾ ಇದ್ದೀವಿ? ಮಿಥೈಲ್ ಹ್ಯಾಲೈಡ್ ಅಂದರೆ CH3X ಕಂಡುಹಿಡಿಬೇಕು. CH3X ನಲ್ಲಿ ಯಾವುದು ಹ್ಯಾಲೈಡ್ ಇದಾಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ಹೈಯರ್ ದ chain, it is more reactive. So that is nothing but I is greater than Cl is greater than F. So ಯಾವ್ದು ಬರುತ್ತೆ? ಫಸ್ಟು I is more greater. So I is more greater ಬರುತ್ತೆ. So then you will have Br then Cl. Okay, F ಬರೋದಿಲ್ಲ. ಅರ್ಥ ಆಗ್ತಿದ್ಯಾ? ಎಸ್. The last question, Tollens reagent is.
So what is Tollens reagent? Very simple. Tollens reagent is nothing but it is an ammonical AgNO3 silver nitrate solution ನ ನಾವು ಟಾಲೆನ್ಸ್ ರಿಯೇಜೆಂಟ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ದ ಡೈರೆಕ್ಟ್ ಕ್ವಶನ್. ಸೊ ಐ ಹೋಪ್ ಈ ಟ್ರಿಕ್ಸ್ಗಳು ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಸೊ ಈ ಥರ ನೀವು 1 ಮಿನಿಟ್ಸ್ನ ಇಟ್ಕೊಂಡು ನೀವು ಸಾಲ್ವ್ ಮಾಡಿ, ಅವಾಗ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಹೇಗೆ ಟೈಮ್ ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡ್ತೀರಾ ಅನ್ನೋದು. ಸೊ ಈ ಪೇಪರ್ನ ಸಾಲ್ವ್ ಮಾಡಿ. ಈ ಪೇಪರ್ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಬೇಕು ಅಂದರೆ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಟೆಲಿಗ್ರಾಮ್ ಲಿಂಕ್ಗೆ ಹೋಗುತ್ತೆ. ಆ ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಐ ಹೋಪ್ ಇದು ಯೂಸ್ಫುಲ್ ಆಯಿತು ಅನ್ಕೋತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.